ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಎ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 4 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 5th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ಹೆಂಗಾದ್ರೂ ಮಾಡಿ ಕೈಫರ್ನ ಲವ್ ಮಾಡ್ಕೋತರ ಮಾಡ್ಬೇಕು ಅಂತ ಹೇಳಿ ಅವಳಿಗೆ ಶೀಟ್ ಬಿಡಿದು ಅವ್ನ ಪಕ್ಕದಲ್ಲೇ ಕೂರ್ಸ್ಕೊಂಡಿರ್ತಾನೆ. ಹಂಗೆ ಅವತ್ತು ಫೋನ್ ನೋಡ್ಕೊಂಡೆ ಅವಳು ಕ್ಲಾಸ್ ರೂಮ್ ಕಡೆ ಬರ್ತಾ ಇರ್ಬೇಕಾದ್ರೆ ಎದುರುಗಡೆ ಕೈಫರ್ ಬರ್ತಾನೆ. ಒಂದೇ ಬೆರಳಲ್ಲಿ ಅವಳ ನಂಗೆ ನಿಲ್ಲಿಸ್ತಾನೆ. ಫೋನಲ್ಲಿ ಗೇಮ್ ನೋಡ್ಕೊಂಡು ಅದನ್ನ ಆಡ್ಕೊಂಡು ಹೋಗ್ತಾ ಇದ್ರೆ ಕೆಳಗಡೆ ಬಿದ್ರೆ ಏನ್ ಮಾಡೋದು ಅಂತ ಕೇಳ್ತಾನೆ. ಇವಳು ನೀನ್ ಯಾವನದನ್ನೆಲ್ಲ ಕೇಳೋದಕ್ಕೆ ಹೋಗೋ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆದ್ರೆ ಅವ್ನು ಬೇಕಂತಾನೆ ಕಾಲನ್ನ ಎಡ್ಸಿ ಅವಳನ್ನ ಕೆಳಗಡೆ ಬೀಳೋ ತರ ಮಾಡಿ ಇವನೇ ಕ್ಯಾಚ್ ಬರ ಹಿಡ್ಕೊಂತಾನೆ. ಪ್ಲಸ್ ರೊಮ್ಯಾಂಟಿಕ್ ಆಗಿ ಅವಳ ಕಡೆ ನೋಡ್ಕೊಂಡು ಹುಷಾರು ಬಿದ್ಬಿಡತ್ತೆ ನೋವಾಗ್ಬಿಡತ್ತೆ ಅಂತ ಮಾತಾಡ್ತಾ ಇದ್ರೆ ಇವಳಿಗೆ ನೀನ್ ಇಷ್ಟು ವ್ಯತ್ಯಾಸವಾಗಿ ನಡ್ಕೊಳ್ತಾ ಒಂದು ವಾರದಿಂದ ದೆವ್ವ ಸೇರ್ಕೊಂಡ್ಬಿಟ್ಟಿದ್ಯಾ, ಹೆಂಗೆ ಅವ್ನ ಮೈಯಲ್ಲಿ ಏರಕ್ಕಿತ್ರಲ್ಲ ಆಡ್ತಿದ್ದಾನೆ ಅಂತ ಅವ್ರು ನಂಗೆ ಆಶ್ಚರ್ಯವಾಗಿ ನೋಡ್ಕೊಂಡಿದ್ದಳು. ಫಸ್ಟ್ ಬಿಡ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಸ್ಟೇಟಿಗೆ ಕ್ಯಾಂಟೀನ್ ಹತ್ರನೇ ಹೋಗೋದು ಲಂಚ್ ಬ್ರೇಕ್ ಅಲ್ಲಿ. ಇವ್ರನ್ನೆಲ್ಲ ಒಳಗಡೆ ಬಿಡೋದಿಲ್ವಲ್ಲ, ಈಗ ನಮ್ಮ ಹೀರೋಯಿನ್ ಕೂಡ ಒಳಗಡೆ ಬಿಡ್ತಾ ಇಲ್ವಲ್ಲ. ಸೊ ಕ್ಯಾಂಟೀನ್ ಅಲ್ಲಿ ಒಂದು ಲೇಡಿ ಹತ್ರ ಕದ್ದು ಮುಚ್ಚಿ ಹಣನ ಕೊಟ್ಟು ಊಟನ ತಂದ್ಕೊಡಕ್ಕೆ ಹೇಳ್ತಾಳೆ. ಅದು ಬ್ಯಾಕ್ ಡೋರ್ ಇಂದ. ಅವರು ತಂದ್ಕೊಟ್ಟಾಗ ಅದನ್ನ ತಗೊಂಡು ತುಂಬಾ ಥ್ಯಾಂಕ್ಸ್ ಆಂಟಿ ಅಂದಾಗ, ಅಯ್ಯೋ ಇದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕಮ್ಮ, ಇದರಿಂದ ನನ್ಗೊಂದ್ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತಲ್ವಾ ಅಂತ ಹೇಳಿ ಅವರಲ್ಲಿಂದ ಹೊರಟೋಗ್ತಾರೆ. ಇವಳು ಅದನ್ನ ತಗೊಂಡ್ ಬರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಗಾರ್ಬೇಜ್ ಎಲ್ಲ ಹಾಕಿರ್ತಾರಲ್ವಾ, ಅಲ್ಲಿರೋ ಡಸ್ಟ್ಬಿನ್ ಹಂಗೆ ಶೇಕ್ ಆಗ್ತಾ ಇರುತ್ತೆ. ಇವಳಿಗೆ ಭಯ ಆಗೋಯ್ತೆ, ಯಾರೋದು ಅಲ್ಲಿ ಅಂತ ಎದ್ ಬರ್ರೋ ಅಂತ ಹೇಳಿ ಇವಳಿಗೆ ಒಂದು ಕರೆಕ್ಟ್ ಸ್ಟೆಪ್ ನ ಹಾಕೊಂಡು ಹತ್ರ ಹೋಗಿ ನೋಡ್ತಾಳೆ. ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ನಿಧಾನಕ್ಕೆ ಅದನ್ನ ಜರುಗಿಸಿ ನೋಡಿದ್ರೆ ಅದ್ರೊಳಗಡೆ ಒಂದು ಹುಡುಗಿ ಕೂತ್ಕೊಂಡಿರ್ತಾಳೆ. ಸರಿಯಾಗಿ ಏಟ್ ಆಗಿದೆ, ಕೂದ್ಲೆಲ್ಲ ಫುಲ್ ಆಗಿ ಕೆದ್ರೋಗ್ಬಿಟ್ಟಿರುತ್ತೆ, ಫುಲ್ ಭಯದಲ್ಲಿ ಕೂತಿರ್ತಾಳೆ. ಆ ಹುಡುಗಿ ನಮ್ ಹೀರೋಯಿನ್ ನೋಡಿದ ತಕ್ಷಣ ಜೆ ಪ್ಲೀಸ್ ದಯವಿಟ್ಟು ನಾನು ಇಲ್ಲಿ ಇದೀನಿ ಅಂತ ಹ್ಯಾರಿಸ್ ಹತ್ರ ಹೇಳ್ಬೇಡ ಪ್ಲೀಸ್ ಅಂತ ಕೇಳ್ಕೊಂತ ಇದ್ದಾಳೆ. ಇವಳು ಏನ್ ಹೇಳ್ತಾ ಇದೀಯಾ, ನಾನೇನಕ್ ಅವನ ಹತ್ರ ಹೇಳ್ತೀನಿ, ನಾನೇನು ಹೇಳಲ್ಲ, ಎದ್ದೇಳು ಮೇಲೆ. ನೀನು ಮೇಕಾ ತಾನೆ, ನಿನ್ನ ಹೆಸರು ಮೇಕಾ ತಾನೆ ಅಂತ ಕೇಳಿದಾಗ, ಹೌದು ನಾನೇ ಮೇಕಾ, ಯಾರ್ ನಿನ್ನ ಹತ್ರ ಮಾಡಿದ್ದು ಅಂತ ಕೇಳಿದ್ರೆ, ಬೇರೆ ಯಾರು ಆ ಸೆಕ್ಷನ್ ಡಿ ಹುಡುಗ್ರ ನನ್ನ ಹತ್ರ ಹೊಡೆದಿಲ್ ಬಿಸಾಕ್ಬಿಟ್ರು ಅಂತ ಹೇಳಿದಾಗ, ಏನು ಸೆಕ್ಷನ್ ಡಿ ಅವ್ರೇನಕ್ ನಿನ್ನ ಹೊಡಿತಾರೆ ಅಂದಾಗ, ನನಗ್ ಗೊತ್ತಿರೋಂಗೆ ಹ್ಯಾರಿಸ್ ಹೇಳಿರ್ಬೋದು ಸೆಕ್ಷನ್ ಡಿ ಅವ್ರಿಗೆ ನನ್ನ ಹೊಡಿಯಕ್ಕೆ, ದಯವಿಟ್ಟು ಹ್ಯಾರಿಸ್ ಹತ್ರ ಮಾತ್ರ ಹೇಳ್ಬಿಡ್ಬೇಡ, ನಾನು ಇಲ್ಲಿ ಬಚ್ಚಿಟ್ಕೊಂಡಿದೀನಿ ಅಂತ ಹೇಳಿದಾಗ ಇವಳಿಗೇನ್ ಅರ್ಥ ಆಗ್ತಲ್ಲ, ಹ್ಯಾರಿಸ್ ಏನಕ್ಕೆ ನಿನ್ಗಿತ್ರ ಮಾಡ್ತಾನೆ ಅಂದಾಗ, ಅವತ್ತು ಫ್ರಯಾ ಬಂದು ನನ್ ಮೇಲೆ ಸುಮ್ನೆನೆ ಎಲ್ಲ ಬಗ್ಗೆ ತಪ್ಪಾಗಿ ಮಾತಾಡ್ದೆ ಅಂತ ಹೇಳದ್ಲಲ್ವಾ, ಅವತ್ತು ವಾಶ್ರೂಮ್ ಅಲ್ಲಿ ಅವರೆಲ್ಲ ಮಾತಾಡ್ಕೊಂಡಿದ್ದನ್ನ ಅದರಿಂದಾನೆ ಅವ್ರು ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಸರಿ ಬಿಡು ಅಳ್ಬೇಡ ಅಂದಾಗ, ಪ್ಲೀಸ್ ಜೈ ಅವನ ಹತ್ರ ಮಾತ್ರ ಹೇಳ್ಬಿಡ್ಬೇಡ ಅಂದಾಗ, ಅಯ್ಯೋ ನಾನು ಏನ್ ಹೇಳೋದಿಲ್ಲ ಹ್ಯಾರಿಸ್, ನಾನು ಏನ್ ಅಷ್ಟೊಂದು ಕ್ಲೋಸ್ ಅಲ್ಲ, ಸುಮ್ನೆ ಕಸನ್ ಅಂತ ಹೆಸರಿಗೆ ಮಾತ್ರನೇ, ನಿನ್ ಬಾ ಈ ಕಡೆ ಬಾ ಅಂತ ಹೇಳಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ನಾವ್ ಸೆಕ್ಷನ್ ಈಗ ಹೋಗೋಣ ಬಾ ಅಂತ ಹೇಳಿದ್ರೆ ಇವಳು, ಅಯ್ಯೋ ನಾ ಸೆಕ್ಷನ್ ಈಗ ಬರೋದಿಲ್ಲ, ಅಲ್ಲಿ ಕ್ಯಾಲೆಕ್ಸ್ ಇರ್ತಾನೆ ಅಂತ ಹೇಳಿದಾಗ, ಏನು ಕ್ಯಾಲೆಕ್ಸ್ ಅಂತ ಇವಳಿಗೆ ಇವಾಗ ಫ್ಲಾಶ್ ಆಗುತ್ತೆ. ಓ ಹೌದಲ್ವಾ, ನಿಮ್ ಲವ್ ಲೆಟರ್ ಕೂಡ ನನ್ಗೆ ಸಿಕ್ತು ಅಂತ. ಅವತ್ತು ಅಲ್ಲಿ ಬರ್ದಿರ್ತಾರಲ್ವಾ, ಮೇಕಾ ಬಂದು ಕ್ಯಾಲೆಕ್ಸ್ ಗೆ ಬರ್ದಿರೋ ಲವ್ ಲೆಟರ್, ಬಟ್ ಇದ್ವರ್ಗಳು ಓಪನ್ ಮಾಡಿ ಓದಿದ್ಲ ಏನು ಅಂತ ತೋರಿಸಿಲ್ಲ. ನೀನ್ ಬಾ ಸೆಕ್ಷನ್ ಈಗ ಹೋಗೋಣ, ಅವಾಗ ಸೆಕ್ಷನ್ ಡಿ ಅವ್ರು ಯಾರು ಬರಲ್ಲ ಅಂತ ಹೇಳಿ ನಿಧಾನಕ್ಕೆ ಮಾತಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದಕ್ಕೂ ಮುಂಚೆ ವಾಶ್ರೂಮ್ ಒಳಗಡೆ ಹೋಗಿ ಅವಳ ಕೂದಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಿಸ್ಬಿಟ್ಟೆ ಕರ್ಕೊಂಡು ಹೋಗೋದು. ಯಾರಿಸ್ಗೆ ಏನಾಗಿದೆ, ಏನಕ್ಕೆ ಅವ್ನ ಇತ್ರ ಮಾಡ್ತಿದ್ದಾನೆ ಅಂದಾಗ, ಎಲ್ಲ ಈಗ ಅಂದ್ರೆ ಅವತ್ತ ಪ್ರಾಬ್ಲಮ್ ಆದಾಗಿಂದ ಎಲ್ಲ ಬಂದು ಸ್ಕೂಲ್ಗೆ ಬರ್ತಾ ಇಲ್ಲ, ಈ ಗ್ಯಾಪ್ ನ ಯೂಸ್ ಮಾಡ್ಕೊಂಡೆ ಹ್ಯಾರಿಸ್ ಈ ತರ ಸೆಕ್ಷನ್ ಡಿ ಮಕ್ಕಳಿಗೆಲ್ಲ ಹೇಳಿ ನನ್ನ ಓಡಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಹಂಗೋ ಇವಾಗ ನಮ್ ಹೀರೋಯಿನ್ ಮೇಕನ್ನ ಬಂದು ಕ್ಲಾಸ್ಗೆ ಕರ್ಕೊಂಡು ಹೋದ್ಲು. ಅಲ್ಲಿರೋರೆಲ್ಲ ಇವಳನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ರು. ಇದೇನ್ ಇವಳನ್ನ ಕರ್ಕೊಂಡ್ ಬಂದಿದ್ಯಾ ಕ್ಲಾಸ್ಗೆ, ಇವರೆಲ್ಲ ಸೆಕ್ಷನ್ ಎ ಅವರಲ್ವಾ ಅಂತ. ಅದ್ರಲ್ಲೂ ಮುಖ್ಯವಾಗಿ ಕ್ಯಾಲೆಕ್ಸು ಮೇಕನಾದು ಅಂತ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಆ ಜಾಗಕ್ಕೆ ಕೈಫರು ಯೂರಿ ಅವ್ರ ಗ್ಯಾಂಗ್ ಎಲ್ಲ ಬರ್ತಾರೆ. ಇವಳ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಟ್ರು. ಅವಳು ಏನಕ್ಕೆ ಇಲ್ಲಿ ಕ್ಲಾಸ್ ಅಲ್ಲಿ ಇದ್ದಾಳೆ, ಅವಳು ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಜೆ ಮೇಲೆ ಕೂಗಾಡಿದಾಗ ಜೆ ಹೇಳ್ತಾಳೆ, ಅಯ್ಯೋ ಸೆಕ್ಷನ್ ಡಿ ಹುಡುಗರಲ್ಲಿ ಇವಳು ನಾಕೊಂಡು ಸರಿಯಾಗಿ ಹೊಡೆದ್ಬಿಟ್ಟಿದ್ದಾರೆ, ಇದಕ್ಕೆಲ್ಲ ಕಾರಣ ಹ್ಯಾರಿಸೆ, ಪಾಪ ಇವಳು ತುಂಬಾ ಭಯ ಪಡ್ತಿದ್ದಾಳೆ ಹೋಗೋದಕ್ಕೆ, ಅದಕ್ಕೆ ಏನು ಆಗಲ್ಲ ಅಂತ ನಾನು ಇಲ್ಲಿ ಕೂರ್ಸ್ಕೊಂಡಿರೋದು ಅಂದ. ಮೈಕಾ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ನೀನ್ ಬ್ಯಾಮ್ಸ್ಕೊಂಡ್ ಕೂತ್ಕೋರ್ ಏನು ಮಾಡಲ್ಲ ಅಂತ ಹೇಳಿ ಕೂರ್ಸ್ಕೊಂತಾಳೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಗಾಯ ಆಗಿತ್ತಲ್ವಾ, ಅದಕ್ಕೆ ಬ್ಯಾಂಡೇಜ್ ಎಲ್ಲ ಹಾಕ್ಬೇಕಾದ್ರೆ ಮೇಕಾ ಹೇಳ್ತಾಳೆ, ಆಲ್ರೆಡಿ ನನ್ಗೆ ತುಂಬಾನೇ ಹೆಲ್ಪ್ ಮಾಡ್ಬಿಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್, ನಾನೇ ಹಾಕೊಂಡ್ ತಿನ್ಕೊಡು ಅಂತ ಬ್ಯಾಂಡೇಜ್ ನ ತಗೊಂತಾಳೆ. ಆದ್ರೆ ಇಲ್ಲಿ ಯೂರಿ ಕೈಫರ್ ಎಲ್ಲ ಇನ್ನೂ ಕೂಗಾಡ್ತಾನೆ ಇರ್ತಾರೆ. ಅವಳು ಇಲ್ಲಿದ್ದಷ್ಟು ನಮ್ಗೆ ಅಪಾಯ, ಸೆಕ್ಷನ್ ಡಿ ಅವ್ರಿಗೂ ನಮಗೂ ಸುಮ್ಮನೆ ಜಗಳ ಆಗುತ್ತೆ, ಅವಳನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ. ಆದ್ರೆ ಕ್ಯಾಲೆಕ್ಸ್ ಹೋಗಿ ಕೇಫರ್ ಹತ್ರ ಕೇಳ್ಕೊಂತಾನೆ, ಪ್ಲೀಸ್ ಕೇಫರ್ ಒಂದ್ ಸ್ವಲ್ಪ ಹೊತ್ತು ಅವಳು ಇರ್ಲಿ, ಇವಾಗ ಹೋದ್ರೆ ಮತ್ತೆ ಸೆಕ್ಷನ್ ಡಿ ಅವ್ರಿಗೂ ಜಗಳ ಆಗುತ್ತೆ, ಸ್ವಲ್ಪ ತಿರ್ಲಿ ಅಂತ ಕೇಳ್ಕೊಂತಾ ಇರ್ತಾನೆ. ಆದ್ರೆ ಇಲ್ಲಿ ನಮ್ ಜೆಗೆ ಟೆನ್ಷನ್ ಆಗೋಯ್ತು. ಏನೋ ನಿನ್ ಪ್ರಾಬ್ಲಮ್, ಅವತ್ತು ಸೆಕ್ಷನ್ ಡಿ ಅವ್ರು ನನ್ನ ಹೊಡೆದ್ರು ಅಂತ ಹೇಳಿ ನಾನ್ ಹೋದ್ರೆ ನನ್ನ ಕಾಪಾಡಕ್ಕೆ ಅಂತ ನೀನ್ ಬಂದೆ, ಇವಾಗ ಅದೇ ತಾನೇ ಅವ್ರಿಗೆ ಕೂಡ ನಡೀತಾ ಇದೆ, ಹೆಲ್ಪ್ ಮಾಡೋದ್ರಲ್ಲಿ ಏನ್ ನಿನ್ಗೆ ತೊಂದ್ರೆ ಅಂತ ಕೇಳಿದ್ರೆ ಕೇಫರ್ ಹೇಳ್ತಾನೆ, ಇಲ್ಲಿ ನೋಡು ಅವಳನ್ನ ನಿನ್ನ ಕಂಪೇರ್ ಮಾಡ್ಬೇಡ, ನೀನ್ ನನ್ಗೆ ಸ್ವಲ್ಪ ಸ್ಪೆಷಲ್, ಅದಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡಿದ್ದು ಅನ್ನೋ ತರ ಹೇಳಿದಾಗ ಇವಳಿಗೆ ಅದಕ್ಕೇನು ಮಾತು ಬಂದಿಲ್ಲ. ಬಟ್ ಪಕ್ಕದಲ್ಲಿ ಇರೋರೆಲ್ಲ ಅದನ್ನ ಹೇಳ್ಕೊಂಡು ಗೆಲಿ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇವ್ರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ. ಆದ್ರೆ ಇವಳು ಏನೋ ಹೋಗು, ನಾನ್ ನನ್ ಕೈಲಂತೂ ಇವಳನ್ನ ಕಳ್ಸಕ್ ಆಗೋದಿಲ್ಲ, ನಾನ್ ಕಳ್ಸಲ್ಲ ಅಂತ ಹೇಳಿ ಇವಳು ಪಾಡಿ ಇವಳು ಕೂತ್ಕೊಂಡ್ಬಿಟ್ಲು. ಆದ್ರೆ ಸೆಂಟ್ರಲ್ಲೇ ಕ್ಲಾಸ್ ನ ಕಟ್ ಹೊಡೆದ್ಬಿಟ್ಟು ಜೆ ಬಂದು ಇವಳನ್ನ ಅವ್ರ ಮನೆ ಹತ್ರ ಬಿಡೋಣ, ಡ್ರಾಪ್ ಮಾಡೋಣ ಅಂತ ಹೇಳಿ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರೆ ಹಿಂದ್ಗಡೆನೆ ಸಿಯಾನು, ಡೇವಿಡ್ ಮತ್ತೆ ಕ್ಯಾಲೆಕ್ಸ್ 3 ಜನನು ಅವ್ರಿಗೆ ಗೊತ್ತಿಲ್ಲದೆ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಲ್ರೆಡಿ ಇವ್ರು ನೋಡ್ಬಿಟ್ಟಿರ್ತಾರೇನೋ. ಸರಿ ನಿಮ್ಮಿಬ್ಬರ ಮಧ್ಯೆ ಹೆಂಗ್ ಲವ್ ಸ್ಟಾರ್ಟ್ ಆಯ್ತು, ಏನ್ ಸ್ಟೋರಿ ಅಂತೆಲ್ಲ ಕೇಳಿದಾಗ ಇವಳು
ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಟೋರಿ ತುಂಬಾ ದೊಡ್ಡದಾಗಿದ್ದಂಗಿದೆ, ಬಾ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಇವಳು ಸ್ಟೋರಿನ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಎಲ್ಲ ಬಂದು ಅವಾಗ ಸೆಕ್ಷನ್ ಇ ನಲ್ಲಿ ಇದ್ಲಲ್ವಾ, ಆ ಟೈಮ್ ಅಲ್ಲಿ ಈ ಮೈಕಾ ಬಂದು ಎ ಸೆಕ್ಷನ್ ಅಲ್ಲೇ ಇರೋದು. ಅವಾಗಿಂದಾನು ಅವಳಿಗೆ ಈ ಕ್ಯಾಲೆಕ್ಸ್ ಮೇಲೆ ಒಂದು ಕ್ರಶ್ ಇದ್ದೇ ಇರುತ್ತೆ, ಒಂದು ಕಣ್ಣು ಒಂದ್ ಸೈಡ್ ಲವ್ ಅಂತ ಕೂಡ ಹೇಳ್ಬೋದು. ಆತರ ಇವಳು ಲವ್ ಲೆಟರ್ ನ ತಗೊಂಡೋಗಿ ಕೊಟ್ಟಾಗ ಅವನು ತಗೊಂತಾನೆ. ಹಿಂದ್ಗಡೆನೆ ಎಲ್ಲ ಕೂಡ ಬರ್ತಾಳೆ. ಇಲ್ಲಿ ನೋಡು, ನನ್ನ ಫ್ರೆಂಡ್ ನಾನು ಎಷ್ಟು ಹೇಳಿದ್ರೆ ಕೂಡ ಅವಳು ಕೇಳ್ತಾ ಇಲ್ಲ, ನಿನ್ನೆ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಹೇಳ್ದೆ ಕ್ಯಾಲೆಕ್ಸ್ ಸರಿ ಇಲ್ಲ, ಅವನೊಂದು ಪ್ಲೇ ಬಾಯ್ ಅಂತ, ಆದ್ರೂ ಅವಳು ಕೇಳ್ತಾ ಇಲ್ಲ. ಸುಮ್ನೆ ಅವಳಿಗೆ ನೋಯ್ಸೋ ಕೆಲಸ ಇಟ್ಕೋಬೇಡ ಅಂತ ಅವ್ನ್ ಹೇಳಿದ್ರೆ, ಅಯ್ಯೋ ನಾನೇನ್ ಪ್ಲೇ ಬಾಯ್ ಅಲ್ಲ, ಹುಡುಗಿರೇ ತಾನಾಗೆ ಬಂದು ನನ್ನ ಹತ್ರ ಮಾತಾಡುವಾಗ ನಾನು ಹೆಂಗ್ ಅವಾಯ್ಡ್ ಮಾಡಕ್ಕಾಗತ್ತೆ, ನಾನು ಕ್ಯಾಶುವಲ್ ಆಗಿ ಮಾತಾಡ್ತೀನಿ ಅಷ್ಟೇ ಅಂದ್ರೆ ಪಕ್ಕದಲ್ಲಿರೋ ಸಿಯಾನು ಇಲ್ಲ ಇಲ್ಲ ನೀನ್ ಪ್ಲೇ ಬಾಯ್ ಅಂತ ಗೇಲಿ ಮಾಡ್ತಾ ಇರ್ತಾನೆ. ಇದ್ರುನು ಇವಳೆಷ್ಟೇ ಎ ಸೆಕ್ಷನ್ ಆಗಿದ್ರು ಅವಾಗವಾಗ ಬಂದಿ ಹೋಗ್ತಾ ಇದ್ಲು. ಕ್ಯಾಲೆಕ್ಸ್ ನ ಆಲ್ಮೋಸ್ಟ್ ಅವಳು ಇಷ್ಟ ಪಡಕ್ಕೆ ಶುರು ಮಾಡ್ಬಿಟ್ಲು. ಕ್ಯಾಲೆಕ್ಸ್ ಕೂಡ ಓಕೆ ಹೇಳ್ಬಿಟ್ಟಿದ್ದ. ಇಬ್ಬರದು ಹಂಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಇದ್ರೆ ಈ ಕಡೆ ಕೇಳಿಸ್ಕೊಳ್ತಾ ಇರೋ ನಮ್ ಜೆಗೆ ಹಂಗೆ ನಾಚಿಕೆ ಆಗ್ತಾ ಇರುತ್ತೆ, ನಗ್ತಾ ಇರ್ತಾಳೆ. ಇವ್ರ ಇತರ ನಗ್ತಾ ಇದ್ರೆ ಅಲ್ಲಿರೋ ಆ 3 ಜನ ಏನೋ ಮಾತಾಡ್ತಾ ಇದಾರೆ, ಅವರು ಆತರ ನಾಚಿಕೆ ಪಡ್ತಿದ್ದಾಳೆ. ಜೆ ಏನ್ ವಿಷಯ ಮಾತಾಡ್ತಾ ಇರ್ಬೋದು, ಏನಕ್ಕೆ ಹಂಗ್ ನಗ್ತಾ ಇದಾರೆ ಅಂತ ಬೇರೆ ಮಾತಾಡ್ಕೊಂತಾರೆ. ಆದ್ರೆ ಇಲ್ಲಿ ಇವ್ರ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅವಾಗವರೆಗೂ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ದೊಡ್ಡದಾಗಿ ನಮ್ ರಿಲೇಶನ್ಶಿಪ್ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನನ್ನ ಹತ್ರ ಒಂದಿನ ಕ್ಯಾಫೆಟೇರಿಯಾನಲ್ಲಿ ಇರ್ಬೇಕಾದ್ರೆ ಆ ಜಾಗಕ್ಕೆ ಎಲ್ಲ ಬಂದ್ಲು. ಆದ್ರೆ ಅವತ್ತವಳು ಸ್ವಲ್ಪ ಡಲ್ ಆಗಿದ್ಲು. ಏನು ಕ್ಯಾಲೆಕ್ಸ್ಗೋಸ್ಕರ ವೇಟ್ ಮಾಡ್ತಾ ಇದೀಯ ಅಂತ ಕೇಳಿದ್ಲು. ನಾನು ಹೌದು ಅಂತ ಹೇಳ್ದೆ, ಕ್ಯಾಶುವಲ್ ಆಗೇ ಹೇಳ್ದೆ. ಆಮೇಲೆ ಅವಳು ಮಾತಾಡ್ಕೊಂಡಿರ್ತಾ ಕೇಫರ್ ನನ್ನ ಪ್ರಪೋಸ್ ಮಾಡ್ಬಿಟ್ಟ ಅಂತ ಹೇಳಿದ್ಲು. ಏನ್ ಹೇಳ್ತಾ ಇದೀಯಾ, ನಿನ್ಗೂ ಅವನ್ ಮೇಲೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ, ನಿನ್ಗೂ ಇಷ್ಟನ ಅಂತ ಕೇಳಿದಾಗ ಅವಾಗ ಎಲ್ಲ ಹೇಳಿದ್ಲು, ಹೌದು ನನ್ಗೂ ಕೇಫರ್ ಅಂದ್ರೆ ತುಂಬಾನೇ ಇಷ್ಟ, ಬಟ್ ಅದು ಪ್ರಾಬ್ಲಮ್ ಅಲ್ಲ, ಯೂರಿ ಕೂಡ ನನ್ನ ಪ್ರಪೋಸ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ, ಏನು ಯೂರಿ ಕೂಡ ಪ್ರಪೋಸ್ ಮಾಡದ್ನ, ಏನೇ ಹೇಳ್ತಾ ಇದೀಯಾ, ಹಂಗಾದ್ರೆ ಇಬ್ರಲ್ಲಿ ನಿನ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ಇವಳು ನನ್ಗೆ ಕೇಫರ್ ಅಂದ್ರೇನೆ ತುಂಬಾ ಇಷ್ಟ, ನಾನು ಅವನನ್ನೇ ಲವ್ ಮಾಡ್ತಾ ಇರೋದು, ಇದ್ರೂನು ಯೂರಿ ಮನ್ಸ್ನ ನೋಯಿಸಬಾರ್ದು ಅನಿಸ್ತಾ ಇದೆ ಅಂತ ಓವರ್ ಫೀಲಿಂಗ್ ಆಗಿ ಬೇರೆ ಹೇಳ್ತಾ ಇದ್ದಾಳೆ. ಇದು ಯಾವ ತರ ಅರ್ಥ ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಟ್ ಇವಳಿಗೆ ಶಾಕಿಂಗ್ ಆಗಿರುತ್ತೆ. ಅದೇ ಟೈಮ್ ಅಲ್ಲಿ ಇಲ್ಲಿ ನೋಡು ಮೈಕಾ, ನಿನ್ನ ಹತ್ರ ಇನ್ನೊಂದು ವಿಷಯ ಹೇಳ್ತೀನಿ, ನೀನು ಆ ಕ್ಯಾಲೆಕ್ಸ್ ಹತ್ರ ಆದಷ್ಟು ಬೇಗ ಬ್ರೇಕಪ್ ಮಾಡ್ಕೊಂಡ್ಬಿಡು, ಅವನು ಸರಿ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹೇಳ್ಬೇಕಾದ್ರೆ ನಾನು ಒಳ್ಳೆಯವನಂತಾನೆ ಅನ್ಕೊಂಡೆ, ಬಟ್ ಅವನು ಬೇರೆ ಹುಡುಗಿ ಜೊತೆ ಇದ್ದಾನೆ, ನೀರನ್ನ ಇಲ್ಲಿ ವೇಟ್ ಮಾಡಿಸ್ಬಿಟ್ಟು ಅವನಲ್ಲಿ ಬೇರೆ ಹುಡುಗಿ ಜೊತೆ ಇದ್ದಾನೆ ಅಂತ ಹೇಳಿದಾಗ ಇವಳಿಗೆ ಸಖತ್ ಶಾಕಿಂಗ್ ಆಗಿರುತ್ತೆ. ಆದ್ರೆ ನಾನು ಸ್ಟಾರ್ಟಿಂಗ್ ಅವಳ ಮಾತನ್ನ ನಂಬಿಲ್ಲ, ಯಾಕಂದ್ರೆ ಇದಕ್ಕೂ ಮುಂಚೆ ಕೂಡ ಅವಳು ಹೇಳ್ತಾ ಇದ್ಲಲ್ವಾ, ಸುಮ್ನೆ ಸಿಲಿಯಾಗೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡೆ. ಬಟ್ ಅದು ಮನ್ಸಲ್ಲೇ ಇರ್ತಾ ಇತ್ತು ನನಗೆ, ನಿಜವಾಗ್ಲೂ ಅವನೇನಾದ್ರೂ ಅವಾಯ್ಡ್ ಮಾಡ್ತಿದ್ದಾನ, ನನ್ನ ಬೇರೆ ಹುಡುಗಿ ಜೊತೆ ಏನಾದ್ರು ಇದಾನ ಅಂತ. ಆದ್ರೆ ಒಂದಿನ ನಾನು ಡೈರೆಕ್ಟ್ ಆಗಿ ನೋಡ್ಬಿಟ್ಟೆ, ಈ ಮೆಂಟಲ್ ಕ್ಯಾಲೆಕ್ಸ್ ಇನ್ನೊಂದು ಹುಡುಗಿನ ಕಿಸ್ ಮಾಡ್ತಾ ಇದ್ದ. ಅವಾಗಿಂದ ನಾವಿಬ್ರು ಬ್ರೇಕಪ್ ಮಾಡ್ಕೊಂಡ್ಬಿಟ್ವಿ ಅನ್ನತ್ರ ಹೇಳಿದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಹಂಗೆ ಅವ್ರ ಕಡೆ ತಿರುಗ್ಬಿಟ್ಟು ಲೂಸು ಏನ್ ಕೆಲಸ ಮಾಡಿಟ್ಟಿದ್ದಾನೆ ನೋಡು ಅಂತ ಬೈತಾ ಇರ್ತಾರೆ. ಇವ್ರ ಹತ್ರ ರಿಯಾಕ್ಷನ್ ಕೊಟ್ಕೊಂಡು ಅವ್ರ ಕಡೆ ನೋಡಿ ಮಾತಾಡ್ತಾ ಇದ್ರೆ ಅವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದಾರೆ ಅಂತ ನಿಂತ್ಕೊಂಡಿರ್ತಾರೆ. ಇನ್ನೊಂದು ಇವ್ರು ಇಷ್ಟು ದೂರದಿಂದ ಮಾತಾಡ್ತಾ ಇರೋದ್ರಿಂದ ಅವ್ರಿಗೆ ಅದು ಕೇಳಿಸ್ತಾನು ಇಲ್ಲ, ಸೈಲೆಂಟ್ ಆಗ್ಬಿಟ್ರು. ಇವಳು ಕೂಡ ಸರಿ ಬಿಡು, ಎಲ್ಲ ಸರಿ ಹೋಗುತ್ತೆ, ನಿನಗ್ ನೀನೇ ಸಮಾಧಾನ ಮಾಡ್ಕೊಬೇಕು ಅಂತ ಹೇಳಿ ಅವಳನ್ನ ಮನೆಗೆ ಕಳಿಸ್ಬಿಟ್ಟು ಇಲ್ಲಿ ಜೆ ಕೂಡ ಮನೆಗೆ ಬಂದ್ಬಿಟ್ಲು. ಆದ್ರೆ ಇವತ್ತು ಮನೆಯಲ್ಲಿ ಹ್ಯಾರಿಸ್ ಕೂಡ ಇರ್ತಾನೆ. ಹ್ಯಾರಿಸ್ ನೋಡಿದ ತಕ್ಷಣ ಇವಳು ಹೋಗ್ಬಿಟ್ಟು ಹ್ಯಾರಿಸ್ ಹತ್ರ ಮಾತಾಡ್ಬೇಕು ಇರು ಅಂತ ಕೇಳ್ತಾನೆ. ಅವ್ನು ಕೂಡ ಏನ್ ಮಾತಾಡ್ಬೇಕು ಅಂದ್ರೆ, ಏನ್ ನಿನ್ ಪ್ರಾಬ್ಲಮ್, ಏನಕ್ಕೆ ಸೆಕ್ಷನ್ ಡಿ ಹುಡುಗರ ಹತ್ರ ಹೇಳಿ ಮೈಕನ್ ಹತ್ರ ಓಡಿಸಿದ್ಯಾ, ನಿಜವಾಗ್ಲೂ ಅವತ್ತು ವಾಶ್ರೂಮ್ ಅಲ್ಲಿ ಫ್ರಯಾನೇ ಎಲ್ಲ ಬಗ್ಗೆ ತಪ್ಪಾಗಿ ಮಾತಾಡಿದ್ದು, ಮೈಕಾ ಏನು ಮಾತಾಡಿಲ್ಲ ಅಂತ ಹೇಳಿದಾಗ ಹ್ಯಾರಿಸ್ ಹೇಳ್ತಾನೆ, ಇವಾಗ ಏನ್ ನಿನ್ ಪ್ರಾಬ್ಲಮ್, ಏನಕ್ಕೆ ನನ್ನ ಜಗಳ ಮಾಡ್ತಾ ಇದೀಯಾ, ನಾನು ನಿನ್ನ ಜಗಳ ಮಾಡ್ಬೇಕು, ಅದನ್ನ ಆಂಜೆಲಾ ನೋಡ್ಬಿಟ್ಟು ನನ್ನ ಬೈಬೇಕಾ, ನೀನ್ ಬೇಕಂತಾನೆ ಮಾಡ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ಇಲ್ಲ ನೋಡ್ಬೇಕು ನಂಗೆ ಅದೆಲ್ಲ ಪ್ರಾಬ್ಲಮ್ ಅಲ್ಲ, ನಾನು ಹೇಳೋದಕ್ಕೆ ನೀನ್ ಆನ್ಸರ್ ಮಾಡು, ಅವ್ ನಿಜವಾಗ್ಲೂ ಮೈಕಾ ಮೇಲೆ ಏನು ತಪ್ಪಿಲ್ಲ, ನೀನ್ ಏನಕ್ಕೆ ಈ ತರ ಮಾಡ್ತಾ ಇದೀಯ ಅಂದ್ರೆ, ಇಲ್ಲಿ ನೋಡು ಅವಳ ಮೇಲೆ ತಪ್ಪಿದ್ಯಾ ಇಲ್ವಾ ಅನ್ನೋದು ನನಗೆ ಬೇಕಾಗಿಲ್ಲ, ಅವತ್ತು ವಾಶ್ರೂಮ್ ಅಲ್ಲಿ ಫ್ರಯಾನೇ ತಪ್ಪಾಗಿ ಮಾತಾಡಿರ್ಲಿ, ಅವಾಗ ಮೈಕಾ ಕೂಡ ಅಲ್ಲಿ ಇದ್ಲು ತಾನೆ, ಇವಳೇನ್ ಮಾಡ್ತಾ ಇದ್ಲು, ಅದಕ್ಕೆ ಅಲ್ಲಿ ಯಾರೇ ಇದ್ರು ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗ್ಬೇಕು ಅಂತ ಹೇಳಿದಾಗ ಫ್ರಯಾ ಆತರ ಎಲ್ಲ ಬಗ್ಗೆ ತಪ್ಪಾಗಿ ಮಾತಾಡುವಾಗ ಮೈಕಾ ಸಪೋರ್ಟಿವ್ ಆಗಿ ಮಾತಾಡಿದ್ಲು, ಅವಳು ಡಿಫೆಂಡ್ ಮಾಡ್ತಾ ಇದ್ಲು ಗೊತ್ತಾ ಅಂತ ಹೇಳಿದ್ರೆ ಇವನ್ ಅದೆಲ್ಲ ಕಿವಿಗೆ ಹಾಕೊಂತ ಇಲ್ಲ. ಆದ್ರೆ ಇದೇ ಟೈಮ್ ಅಲ್ಲಿ ಈ ಮಾತನ್ನೆಲ್ಲ ಎಲ್ಲ ಕೇಳಿಸ್ಕೊಂಡ್ಬಿಟ್ಲು. ಅವಳಿಗೆ ಟೆನ್ಷನ್ ಆಗೋಯ್ತು. ಸೆಕ್ಷನ್ ಡಿ ಹುಡುಗರಿಗೆ ಹೇಳಿ ಮೈಕನ ನೀನ್ ಓಡಿಸ್ತಾ ಅಂತ ಕೇಳ್ತಾಳೆ. ಇವನಿಗೆ ಬಕ್ಕಂತ ಆಗೋಯ್ತು, ಇವಳೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ ಅಂತ. ಎಲ್ಲ ಮತ್ತೆ ಮೈಕಾ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಈ ಸೆಕ್ಷನ್ ಡಿ ಹುಡುಗರ್ನ ಇಟ್ಟು ಹ್ಯಾರಿಸ್ ಇತರ ಮಾಡಿರೋದ್ರಿಂದ ಅವಳಿಗೂ ಕೋಪ ಬಂದು ಅಲ್ಲಿಂದ ಹೊರಟೋದ್ಲು. ಅಯ್ಯೋ ಇರು ಎಲ್ಲ ಅಂತ ಹ್ಯಾರಿಸ್ ಕೂಡ ಹಿಂದ್ಗಡೆನೆ ಓಡೋಗ್ತಾನೆ. ಇವಾಗ ಇವಳಿಗೆ ಇದೊಂದು ಟೆನ್ಷನ್, ಅಯ್ಯೋ ನನ್ನಿಂದ ಮತ್ತೆ ಇವರಿಬ್ರು ಜಗಳ ಮಾಡ್ಕೊಂಡ್ರ ಹ್ಯಾರಿಸ್ ಇನ್ನೇನ್ ಹೇಳ್ತಾನೋ, ನನ್ ಮೇಲೆ ಇನ್ನೆಷ್ಟು ಕೋಪ ಸಾರ್ತಾನೋ ಗೊತ್ತಿಲ್ವೇ ಅಂತ ಇವಳು ಟೆನ್ಷನ್ ಆಗ್ತಾ ಇರ್ತಾಳೆ. ನೀನ್ ಬಾಯಿ ಅದನ್ನ ಇಟ್ಕೊಂಡು ನೀನ್ ಸುಮ್ನೆ ಇರೋದಿಲ್ಲ, ಏನ್ ಕೆಲಸ ಮಾಡಿಟ್ಟಿದ್ಯಾ ಅಂತ ಬೈಕೊಂತಾ ಇರ್ತಾಳೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಜಾಲಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಕ್ಯಾಲೆಕ್ಸ್ ಮಾತ್ರ ಸ್ವಲ್ಪ ಡಲ್ ಆಗಿರ್ತಾನೆ. ಪಕ್ಕದಲ್ಲೇ ಸಿಯಾನ್ ಕೂಡ ಕೂತಿರ್ತಾನೆ. ಜೆ ಕೂಡ ಬಂದು ನೋಡ್ತಾಳೆ. ಆಕ್ಚುಲಿ ನಿನ್ನೆ ಮೈಕಾ ಬಂದು ಸ್ಟೋರಿ ಹೇಳುವಾಗ ನಾನು ಮತ್ತೆ ಕ್ಯಾಲೆಕ್ಸ್ ಇಬ್ರು ಬೇಬಿ ಅಂತಾನೆ ಕರ್ಕೊಳ್ತಾ ಇದ್ದಿದ್ದು ಅಂದಾಗ ಇವಾಗ ಅವನ್ನ ಲೈಟ್ ಆಗಿ ನಗಿಸ್ಬೇಕು, ಕ್ಯಾಲೆಕ್ಸ್ ನ ನಗಿಸ್ಬೇಕು ಅಂತ ಸಿಯಾನು ಮತ್ತೆ ಜೆ ಇಬ್ರು ಬೇಬಿ ಊಟ ತಿಂದ ಬೇಬಿ ಚೆನ್ನಾಗಿದೆ ಬೇಬಿ ಅಂತ ಮಾತಾಡ್ಕೊಂತ ಇರ್ತಾರ. ಇದನ್ನ ನೋಡಿ ಅವ್ನಿಗೆ ಪಕ್ಕದಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೆ ಕೇಫರ್ ಸೆಂಟ್ರಲ್ ಬಂದ್ಬಿಟ್ಟು ಬೇಬಿನಾ ಚೆನ್ನಾಗಿದ್ವಿ, ಯಾಕೆ ನೀನ್ ಕೂಡ ನನ್ನ ಬೇಬಿ ಅಂತ ಕರಿಬಾರ್ದು, ಬೇಬಿ ಕೇಫರ್ ಅಂತ ಕರಿ ಚೆನ್ನಾಗಿರುತ್ತೆ ಅಂದ್ರೆ ಇವಳಿಗೆ ಟೆನ್ಷನ್ ಆಗೋಯ್ತು. ಏನು ನೀನ್ ಬೇಬಿನ ಲಂಬು ತರ ತೆಂಗಿನ ಮರದ ತರ ಇಷ್ಟುದ್ದ ಇದೆಯಾ ಕಣೋ, ಬೇಬಿ ಕೇಫರ್ ಅಂದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ, ಥೂ ನನ್ನ ಹತ್ರ ಎಲ್ಲ ಕರಿಯಲ್ಲ ಹೋಗೋ ಅಂತ ಹೇಳಿ ಬೈದ್ಬಿಟ್ಟು ಅವಳ ಪಾಡ್ಗಳೋಗಿ ಕೂತ್ಕೊಂಡ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಕ್ಲಾಸ್ಗೆ ಎಲ್ಲ ಬರ್ತಾಳೆ. ಅಷ್ಟೇ ಅವಳನ್ನ ನೋಡಿದ ತಕ್ಷಣ ಎಲ್ಲರೂ ಪಿನ್ ಡ್ರಾಪ್ ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರು. ಜೆ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬರ್ತೀಯ ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಎದ್ದು ಹೋಗ್ತಾಳೆ. ಏನ್ ವಿಷಯ, ಏನ್ ಕರೆದಿದ್ದು ಅಂತ ಕೇಳಿದ್ರೆ ಏನಿಲ್ಲ ನಿನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ, ನಾನ್ ಸ್ಕೂಲಲ್ಲಿ ಇಲ್ದೇ ಇರೋವಾಗ ಮೈಕಾಗೆ ನೀನ್ ತುಂಬಾನೇ
ತುಂಬಾನೇ ಹೆಲ್ಪ್ ಮಾಡಿದ್ಯಾ, ಅವಳನ್ನ ಕಾಪಾಡಿದ್ಯಾ ಅಂತ ಕೂಡ ಹೇಳ್ಬೋದು. ನಾನು ಅವಾಗ ಇಲ್ದೇ ಇರೋವಾಗ ದಯವಿಟ್ಟು ಅವಳನ್ನ ನೀನೇ ನೋಡ್ಕೋಬೇಕು ಅಂದಾಗ ಇವಳು ಅಂತೇಳೆ, ಚಾಚಾ ಇದಕ್ಕೆಲ್ಲ ಏನ್ ನೀನ್ ಅಷ್ಟೊಂದು ಕೇಳ್ಕೊಂತ ಇದೀಯ, ಅವಳು ನನ್ಗೊಂದ್ ಫ್ರೆಂಡ್ ತರಾನೆ, ನೋ ಪ್ರಾಬ್ಲಮ್, ನಾನು ಅವಳನ್ನ ಹುಷಾರಾಗಿ ನೋಡ್ಕೊಂತೀನಿ ಅಂತ ಹೇಳಿದಾಗ ಇವಳು ಇನ್ನೊಂದು ಫೇವರ್ ಕೂಡ ಕೇಳ್ತಾಳೆ, ನನಗೆ ಇನ್ನೊಂದು ಫೇವರ್ ಕೂಡ ಮಾಡ್ಬೇಕು, ಏನಿಲ್ಲ ನಿಮ್ ಕ್ಲಾಸ್ ಅಲ್ಲಿ ಇದಾನಲ್ಲ ಕ್ಯಾಲೆಕ್ಸ್, ಅವನು ಮತ್ತೆ ಮೈಕಾ ಇಬ್ರು ಸ್ವಲ್ಪ ಒಂದಾಗದೆ ಇರೋ ತರ ನೋಡ್ಕೊಂತೀಯ ಅಂದಾಗ ಇವಳು ಏನ್ ಹೇಳ್ತಾ ಇದೀಯ ಅಂದಾಗ, ಏನಿಲ್ಲ ಆಲ್ರೆಡಿ ಕ್ಯಾಲೆಕ್ಸ್ ಮಾಡಿರೋದ್ರಿಂದ ಮೈಕಾ ತುಂಬಾನೇ ಅಪ್ಸೆಟ್ ಆಗಿದ್ಲು, ಈಗೀಗ ತಾನೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಾಳೆ, ಮತ್ತೆ ಅವರಿಬ್ರು ಒಂದು ಸೇರೋದು, ಅವನು ಅವಳಿಗೆ ಟಾರ್ಚರ್ ಕೊಡೋದು, ನನ್ನ ಫ್ರೆಂಡ್ ಹತ್ರ ನರಳಾಡೋದು ನನ್ಗೆ ಇಷ್ಟ ಇಲ್ಲ, ಅವಳಿಗೆ ಅಂತ ಒಂದು ಒಳ್ಳೆ ಪೇರ್ ಸಿಗ್ಬೇಕಂತಾನೆ ನಾನು ಯೋಚನೆ ಮಾಡ್ತಾ ಇರೋದು, ಪ್ಲೀಸ್ ಅದಕ್ಕೆ ನೀನ್ ಹೆಲ್ಪ್ ಮಾಡ್ತೀಯ ಅಂದಾಗ ಇವಳು ನೋ ನನ್ ಕೈಲದ ಆಗೋದಿಲ್ಲಪ್ಪ, ಅದು ಅವ್ರ ಇಷ್ಟ, ಇನ್ ಕೇಸ್ ಮೈಕಾ ಏನಾದ್ರು ಒಂದ್ ಚಾನ್ಸ್ ಕೊಟ್ಟು ನೋಡಿದ್ರೆ ಅಂತ ಅವಳಿಗೆ ಮನ್ಸಲ್ಲಿ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ, ಅದಕ್ಕೆಲ್ಲ ನಾವ್ ಅಡ್ಡಿ ನಿಲ್ಲಕ್ಕಾಗಲ್ಲ, ಈ ವಿಷಯ ನಾನು ಹೆಲ್ಪ್ ಮಾಡಲ್ಲ ಅಂದಾಗ ಇವಳು ಕೂಡ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ, ಅವಳನ್ನ ಹುಷಾರಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಅವಳಿಗೊಂದು ಹಗ್ ಮಾಡ್ಬಿಟ್ಟು ಎಲ್ಲ ಅಲ್ಲಿಂದ ಹೊರಟೋದ್ಲು. ಆಮೇಲೆ ಇವಳು ಕ್ಲಾಸ್ ಒಳಗಡೆ ಬಂದ್ ನೋಡಿದ್ರೆ ಎಲ್ಲಾರು ಗುಂಪಾಗಿ ಕೂತ್ಕೊಂಡು ಇವಳ ಕಡೆನೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇವಳ ಏನಾಯ್ತು ಇವ್ರಿಗೆಲ್ಲ ಹಿಂಗ್ ನೋಡ್ತಾ ಇದ್ದಾರೆ ಅಂದಾಗ ಏನಕ್ಕೆ ಅವಳನ್ನ ಕರೆದಿದ್ದು ಅಂತ ಕೇಳ್ತಾರೆ, ಬೇರೆ ಏನು ಥ್ಯಾಂಕ್ಸ್ ಹೇಳೋದಕ್ಕೆ, ನೆನೆ ಮೇಕನೆ ನಾನು ಕಾಪಾಡದ್ನಲ್ವಾ ಅದಕ್ಕೆ ಅಂದಾಗ, ಸರಿ ಆಯ್ತು ಅದಕ್ಕೆ ಇಷ್ಟು ದೂರ ಬಂದ್ಲ ಅಂದಾಗ, ಇಲ್ಲ ಬೇರೊಂದ್ ಫ್ಲೇವರ್ ಕೂಡ ಕೇಳಿದ್ಲು ಅಂದಾಗ, ಏನ್ ಫೇವರ್ ಅಂತ ಹೇಳಿ ಕೇಫರ್ಗೆ ಸ್ವಲ್ಪ ಕೋಪ ಕೇಳಿದ ತಕ್ಷಣ ಅವಳು ಹೇಳಕ್ ಬಂದ್ಲೇನೋ, ಆದ್ರೆ ಅಷ್ಟ್ರಲ್ಲಿ ಇನ್ನೊಂದು ಹುಡುಗ ತುಂಬಾ ಬುಕ್ಸ್ ನ ತಗೊಂಡು ಕ್ಲಾಸ್ ಒಳಗಡೆ ಬರ್ತಾನೆ. ಈ ತರ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಮೇಡಮ್ ಬುಕ್ಸ್ ನ ಕೊಟ್ಟಿದ್ದಾರೆ, ಇದನ್ನೆಲ್ಲ ಓದಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೇಕಂತ ಇದ್ದ ತಕ್ಷಣ ಓದೋದಂದ್ರೆ ಅವ್ರಿಗೆ ಆಗಲ್ವೇನೋ, ಅಯ್ಯೋ ಓದ್ಬೇಕಂತ ಹೇಳಿ ಒಬ್ಬೊಬ್ರು ಮೂತಿ ಮಕ್ಕನ ತಿರುಗಿಸ್ತಾ ಇರ್ತಾರೆ. ಇವಾಗ ಈ ಟಾಪಿಕ್ ಬಂದಿರೋದ್ರಿಂದ ಇದಕ್ಕೂ ಮುಂಚೆ ಕೇಫರ್ ನಮ್ ಹೀರೋಯಿನ್ ಅವ್ರು ಮಾತಾಡ್ತಾ ಇದ್ದ ಟಾಪಿಕ್ ಅಲ್ಲಿಗೆ ನಿಂತೋಯ್ತು. ಆದ್ರೆ ಅದೇ ಟೈಮ್ ಅಲ್ಲಿ ಕ್ಯಾಲೆಕ್ಸ್ ಫೋನ್ ಗೆ ಏನೋ ಮೆಸೇಜ್ ಬಂತ, ಏನೋ ವಿಡಿಯೋ ನೋಡೋದ್ನ ಏನು ಅಂತ ಗೊತ್ತಿಲ್ಲ, ಅದ್ರ ನೋಡಿ ಟೆನ್ಷನ್ ಆಗ್ಬಿಟ್ಟು ನೋ ಅಂತ ಹೇಳಿ ಕೂತ್ಕೊಂಡು ಓಡೋಗ್ತಾ ಇರ್ತಾನೆ. ಇದ್ರ ನೋಡಿ ಎಲ್ಲಾ ಕ್ಲಾಸ್ ಮೆಂಬರ್ಸ್ ಎಲ್ಲ ಅವನಿಂದ ಕಡೆನೆ ಓಡೋಗ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲಿ ಕಾರಿಡಾರ್ ಅಲ್ಲಿ ಮೈಕಾಗೆ ಒಬ್ಬ ಬಂದು ಪ್ರಪೋಸ್ ಮಾಡ್ತಾ ಇದ್ದಾನೆ, ಪಕ್ಕದಲ್ಲಿರೋರೆಲ್ಲ ಸಖತ್ ಎಂಕರೇಜ್ ಮಾಡ್ತಾ ಇದ್ದಾನೆ, ಮೈಕಲ್ ತುಂಬಾ ಒಳ್ಳೆಯವನು, ಅವ್ನಿಗೆ ಓಕೆ ಹೇಳ್ಬಿಡು ಅಂತ ಹೇಳ್ತಾ ಇರ್ತಾರೆ. ಇದನ್ನ ಬಂದ್ ನೋಡಿ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು, ಮುಖ್ಯವಾಗಿ ಜೆಜೆಗೆ. ಏನ್ ನಡೀತಾ ಇದೆ ಇಲ್ಲಿ ಮೈಕಾ, ನಿನ್ ಮನ್ಸಲ್ಲಿ ಏನಿದೆಯೋ ನೀನ್ ಅದ್ ಹೇಳು, ಅದನ್ನ ಬಿಟ್ಟು ಅವ್ರು ಇವ್ರು ಹೇಳ್ತಾ ಇದಾರೆ ಅಂತ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಿನಗೆ ಅವನಿಗೊಂದು ಚಾನ್ಸ್ ಕೊಡ್ಬೇಕು, ಕ್ಯಾಲೆಕ್ಸಿಗೆ ಒಂದು ಚಾನ್ಸ್ ಕೊಡ್ಬೇಕು ಅಂತಿದ್ರೆ ನೀನ್ ಚಾನ್ಸ್ ಕೊಡು, ಭಯ ಪಡ್ಬೇಡ, ಧೈರ್ಯವಾಗಿ ಹೇಳು ಅಂತ ಆಕ್ಚುಲಿ ಮೈಕಾ ಮನ್ಸಲ್ಲಿ ಇರೋದನ್ನೇ ಇಲ್ಲಿ ಜೆಜೆ ಕೂಡ ಹೇಳ್ತಾ ಇರೋದು. ಮೈಕಾಗೆ ಕೂಡ ಕ್ಯಾಲೆಕ್ಸ್ ನ ಬಿಟ್ಟೋಗಕ್ಕೆ ಮನ್ಸಿಲ್ಲ, ಆದ್ರೆ ಈ ಪಕ್ಕದಲ್ಲಿರೋ ಎಲ್ಲ ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಸ್ವಲ್ಪ ಕೊಬ್ಬಿಡ್ದಿರೋರು, ಅವರೆಲ್ಲ ಹೇಳ್ತಾ ಇರೋದ್ರಿಂದ ಮೈಕನ್ನು ಸೈಲೆಂಟ್ ಆಗಿ ಇದ್ದಿದ್ದು. ಬಟ್ ಅವಳಿಗೆ ಮನ್ಸಲ್ಲಿ ಒಂಥರ ಆಗ್ತಾ ಇರುತ್ತೆ, ಈ ತರ ಜೆಜೆ ಬಂದು ಕೂಗಾಡ್ತಾ ಇರೋದ್ರಿಂದ ಈ ಮೈಕಲ್ ಅನ್ನು ಅವನಿಗೆ ಪ್ರಪೋಸ್ ಮಾಡ್ತಾ ಇದ್ದಲ್ವಾ, ಅವ್ನಿಗೆ ಟೆನ್ಷನ್ ಆಗೋಯ್ತು. ಅವನಿಗೆ ಟಕ್ ಅಂತ ಜೆಜೆದು ಕಾಲರ್ ನ ಇಟ್ಕೊಂಡ್ಬಿಟ್ಟ. ಇದನ್ನ ನೋಡಿ ಕೈಫರು ಇವ್ರು ಎಲ್ಲ ಟೆನ್ಷನ್ ಆಗ್ಬಿಟ್ರು, ನೀನ್ ಅವಳ ಸೆಂಟ್ರಲ್ ಬಂದು ಮಾತಾಡಕ್ಕೆ ಅಂತ ಹೇಳಿ ಅವರೆಲ್ಲ ಕೂಗಾಡ್ತಾ ಇದ್ರೆ ಕೈಫರು ಮತ್ತೆ ಇವ್ರು ಎಲ್ಲ ಸೈಲೆಂಟ್ ಮಾಡಿಸ್ಬಿಟ್ರು, ಜೆಜೆ ಸುಮ್ನೆ ಇರೋ, ಅವ್ರ ಮಧ್ಯೆ ನೀನು ಹೋಗ್ಬೇಡ ಅಂತ. ಅವಳಿಗೆ ಬೇರೆ ಇದನ್ನ ನೋಡ್ಕೊಂಡು ಸುಮ್ನೆ ಇರಕ್ಕೆ ಆಗ್ತಾ ಇಲ್ಲ, ಹಂಗೆ ಟೆನ್ಷನ್ ಆಗಿ ನಿಂತಿರ್ತಾರೆ. ಆಗ ಕ್ಯಾಲೆಕ್ಸ್ ಹೇಳ್ತಾನೆ, ಜೆಜೆ ನೀನ್ ಸುಮ್ನೆ ಇರು, ನಾನ್ ಮಾತಾಡ್ತೀನಿ ಅಂತ. ಅವನೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮೈಕಾ ಹತ್ರ ಹೇಳ್ತಾನೆ, ಮೈಕಾ ಐ ಆಮ್ ರಿಯಲಿ ಸಾರಿ, ನಿನ್ ಲವ್ ನಾನು ತುಂಬಾನೇ ಉದಾಸೀನ ಮಾಡ್ಬಿಟ್ಟೆ, ನಾನು ನಿನ್ನ ಅಷ್ಟು ಕೇರೆ ಮಾಡ್ಕೊಂಡಿಲ್ಲ, ನಿನ್ನ ಇಷ್ಟೇ ನನ್ನ ಕೇರಿಂಗ್ ಆಗಿ ನೋಡ್ಕೊಳ್ತಾ ಇದ್ರೆ ಕೂಡ ನಾನು ಅದನ್ನೆಲ್ಲ ತುಂಬಾ ಕೇರ್ಲೆಸ್ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಆದ್ರೆ ಇನ್ನೊಂದ್ಸತಿ ನನ್ನ ಹತ್ರ ಮಾಡೋದಿಲ್ಲ, ನಿಜವಾಗ್ಲೂ ನನ್ಗೆ ನಿನ್ ಮೇಲೆ ಲವ್ ಇದೆ, ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ ನನ್ಗೆ ಒಂದೇ ಒಂದು ಚಾನ್ಸ್ ಕೊಡು, ಒಂದ್ 5 ನಿಮಿಷ ನಿನ್ನ ಹತ್ರ ನಾನು ಸಪರೇಟ್ ಆಗಿ ಮಾತಾಡ್ಬೇಕು ಪ್ಲೀಸ್ ಅಂತ ತುಂಬಾನೇ ಕೇಳ್ಕೊಳ್ತಾನೆ. ಆಲ್ಮೋಸ್ಟ್ ತುಂಬಾನೇ ಎಮೋಷನಲ್ ಆಗಿ ಕೇಳ್ಬಿಟ್ಟ. ಇದ್ರ ನೋಡ್ಬಿಟ್ಟು ಜೆಜೆಗೆ ಒಂಥರ ಮನ್ಸೆಲ್ಲ ಕರ್ಗೋಗ್ಬಿಡ್ತು, ಈ ಹುಡುಗ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾನೆ, ಅವಳಿಗೆ ಚಾನ್ಸ್ ಕೊಡಕ್ ಏನ್ ರೋಗ ಅಂತ ನಿಂತಿರ್ತಾಳೆ. ಆದ್ರೆ ಅಲ್ಲಿರೋರೆಲ್ಲ ಮೇಕಾಗೆ ಹೇಳ್ತಾ ಇರ್ತಾರೆ, ಸುಮ್ನೆ ಅವ್ನ್ ಮಾತಲ್ಲ ನೀನ್ ಮತ್ತೆ ನಂಬೇಡ, ಅವನು ಒಳ್ಳೆಯವನಲ್ಲ, ಅವ್ನ್ ಮತ್ತೆ ನಿನ್ಗೆ ಮೋಸ ಮಾಡ್ತಾನೆ, ಅವ್ನ್ ಮತ್ತೆ ನಿನ್ಗೆ ಚೀಟ್ ಮಾಡ್ತಾನೆ, ಬೇಡ ಅಂತಾನೆ ಹೇಳ್ತಾ ಇರ್ತಾರೆ. ಮೈಕಾಗೆ ಒಂಥರ ಭಯ ಆಗ್ತಾ ಇರುತ್ತೆ, ನಿಜವಾಗ್ಲೂ ಅವಳಿಗೂ ಮನ್ಸಲ್ಲಿದೆ ಇವ್ನಿಗೊಂದು ಚಾನ್ಸ್ ಕೊಡ್ಬೇಕು ಅಂತ, ಬಟ್ ಹೆಂಗೆ ಇವ್ರ ಮುಂದೆ ಎಲ್ಲ ಹೇಳೋದು ಅಂತ ಅವಳಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಕ್ಯಾಲೆಕ್ಸ್ ತುಂಬಾನೇ ಕೇಳ್ಕೊಂತಾನೆ, ದಯವಿಟ್ಟು ಒಂದು 5-10 ಮಿನಿಟ್ಸ್ ನನ್ಗೆ ಟೈಮ್ ಕೊಡು ಸಾಕು ಅಂತ. ಆದ್ರೆ ಈ ಸತಿ ಅವಳು ಡೈರೆಕ್ಟ್ ಆಗಿ ಹೇಳ್ಬಿಟ್ಲು, ಸರಿ ಆಯ್ತು ನಿನ್ಗೊಂದು 5-10 ನಿಮಿಷ ನಾನು ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಲಾ. ಇದಕ್ ಮೇಲೆ ಎಲ್ಲರಿಗೂ ಏನ್ ಮಾತಾಡಕ್ ಆಗುತ್ತೆ, ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು. ಸೊ ಎಲ್ಲರೂ ಅಲ್ಲಿಂದ ಹೊರಟೋದ್ರು. ಆದ್ರೆ ಕ್ಯಾಲೆಕ್ಸ್ ಮಾತ್ರ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಒಂಥರ ಸೈಲೆಂಟ್ ಆಗಿ ಹೋಗೋ ಒಂದ್ ಜಾಗದಲ್ಲಿ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಜೆಜೆ ಹೋಗಿ ಕೇಳ್ತಾಳೆ, ಏನೋ ನಿನ್ ಪ್ರಾಬ್ಲಮ್, ಅವಳೆ ಕೊಟ್ಟಿದ್ದಾಳಲ್ಲ 5-10 ಮಿನಿಟ್ಸ್ ಟೈಮು, ಹೋಗು ಡೈರೆಕ್ಟ್ ಆಗಿ ಹೋಗಿ ಮಾತಾಡು ಅಂದಾಗ ಇವ್ನ್ಗೆ ಭಯ ಆಗ್ತಾ ಇರುತ್ತೆ, ಏನಂತ ಮಾತಾಡ್ತೀನಿ, ಅವಳು ಅವಾಗ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ಲು ಗೊತ್ತಾ, ಬಟ್ ನಾನೇ ಅವಳನ್ನ ತುಂಬಾನೇ ಕೇರ್ಲೆಸ್ ಮಾಡ್ಬಿಟ್ಟೆ, ಅವಳನ್ನ ಕೊಟ್ಟಿರೋ ಪ್ರೀತಿನೆಲ್ಲ ತುಂಬಾನೇ ಉದಾಸೀನ ಮಾಡ್ಬಿಟ್ಟೆ, ಇವಾಗ 5-10 ನಿಮಿಷದಲ್ಲಿ ನಾನು ಏನಂತ ಹೋಗಿ ಮಾತಾಡ್ಲಿ, ನನ್ನ ಲವ್ ನಾನು ಹೆಂಗ್ ಪ್ರೂವ್ ಮಾಡ್ಲಿ ಅಂತ ತುಂಬಾ ಫೀಲ್ ಮಾಡಿದಾಗ ಅವಳೊಂದ್ ಲೆಟರ್ ನ ಕೊಡ್ತಾಳೆ, ತಗೋ ಮೈಕಾ ನಿನಗ್ ಬರ್ದಿರೋ ಲೆಟರ್, ನೀನ್ ಅವಾಗ ಅದನ್ನ ನೋಡಿರೋದಿಲ್ಲ, ತುಂಬಾ ಕೇರ್ಲೆಸ್ ಆಗಿ ಬಿಟ್ಬಿಟ್ಟೆ, ಬಟ್ ನಾನ್ ಇದನ್ನ ಓದಿದೀನಿ, ಅದ್ರಲ್ಲಿ ಮೈಕಾ ಇಷ್ಟಪಟ್ಟಿರೋ ತರ ವಿಷಯಗಳನ್ನ ಬರ್ದಿದ್ದಾಳೆ, ಅದ್ ಏನಂತ ನೀನ್ ಓದು ಅಂತ ಲೆಟರ್ ಕೊಟ್ಟಾಗ ಅವ್ನ್ ಕೂಡ ಲೆಟರ್ ನ ತಗೊಂಡು ಓದ್ತಾನೆ. ಮೈಕಾ ಬರ್ದಿರೋದನ್ನೆಲ್ಲ ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ, ಅವಳು ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ, ಬಟ್ ನಾನೇ ಇಷ್ಟು ಕೇರ್ಲೆಸ್ ಮಾಡ್ಬಿಟ್ನ ಅಂತ ಹೇಳಿ ಅಳ್ಳವಾಗ ಇದಕ್ ಮೇಲೆ ನಾನು ಹೋಗಿ ಮಾತಾಡಲ್ಲ ಅಂತ ಬೇರೆ ಹೇಳ್ತಾನೆ. ಇವಳಿಗೆ ಟೆನ್ಷನ್ ಆಗುತ್ತೆ, ಕತ್ತೆ ಅವಳು ಫಸ್ಟ್ ಫುಲ್ ಏನ್ ಬರ್ದಿದ್ದಾಳೆ ಅಂತ ಅದನ್ನ ನೋಡು, ಅದನ್ನ ಬಿಟ್ಬಿಟ್ಟು ಲೂಸ್ ತರ ಅಳ್ತಾ ಇದೆಯಾ ಅಂತ ತಲೆ ಮೇಲೆ ಒಂದು ಕೊಡ್ತಾಳ. ಆಮೇಲೆ ಅವ್ನು ಕಂಪ್ಲೀಟ್ ಆಗಿ ಓದಿದಾಗ ಅದ್ರಲ್ಲಿ ಮೈಕಾ ಬರ್ದಿರ್ತಾಳೆ, ನಮ್ ಪ್ರೀತಿನ ನಾವು ಎಲ್ಲಾರ್ಗು ತೋರ್ಸ್ಬೇಕಂದ್ರೆ ನಿನ್ನಲ್ಲಿರೋ ಪ್ರೀತಿನ ಜೋರಾಗಿ ಹೇಳ್ಬೇಕು, ಎಲ್ಲರಿಗೂ ಕೇಳ್ಸೋ ತರ ಹೇಳ್ಬೇಕು, ಅವಾಗ ನಮ್ ಸುತ್ತ ಇರೋ ಆ ದುಷ್ಟಶಕ್ತಿ ಎಲ್ಲ ದೂರ ಹೋಗೋದು ಅಂತ ಬರ್ದಿರ್ತಾರೆ. ಅಂದ್ರೆ ಬೇರೆಯವರಲ್ಲಿ ಇವ್ರನ್ನ ಬುಲಿ ಮಾಡೋದು ಗೇಲಿ ಮಾಡೋದೆಲ್ಲ ಮಾಡ್ತಾರಲ್ವಾ, ಅದೆಲ್ಲ ನಮ್ಮಿಂದ ದೂರ ಆಗುತ್ತೆ, ನೀನ್ ಈ ಲವ್ ನ ಜೋರಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಬರ್ದಿರ್ತಾಳೆ. ಅದ್ ನೋಡಿದ್ಮೇಲೆ ಇವ್ನ್ಗೆ ಟ್ಯೂಬ್ಲೈಟ್ ಅಂಟ್ಕೊಳ್ಳೋದು, ಓ ಹೌದಲ್ವಾ, ಸರಿ
ಸರಿ ಆಯ್ತು, ನಾನು ನಿಜವಾಗ್ಲೂ ಹೋಗಿ ಮೇಕಾ ಹತ್ರ ನನ್ ಲವ್ ನ ಜೋರಾಗಿ ಹೇಳ್ಕೊಂತೀನಿ ಅಂತ ಅವನು ಮೇಕಾನ ಮೀಟ್ ಮಾಡಕ್ಕೆ ಅಂತ ಓಡೋಗ್ತಾನೆ. ಆಗ ಹಿಂದ್ಗಡೆಯಿಂದ ಒಂದು ಸೌಂಡ್, ಏನಮ್ಮ ಪಂಚಾಯತಿ ಎಲ್ಲ ಮಾಡಿದ್ದಾಯ್ತಾ ಅಂತ. ಇವಳಿಗೆ ಬಕ್ಕಂತಿರುತ್ತೆ. ಯಾರಂತ ತಿರುಗಿ ನೋಡಿದ್ರೆ ಕೇಫರ್. ಓಯ್ ಕೇಫರ್, ನೀನ್ ಇಲ್ಲೇ ಇದೆಯಾ? ಇಷ್ಟೊತ್ತು ನಾವು ಮಾತಾಡ್ತಾ ಇರೋದನ್ನೆಲ್ಲ ಕದ್ದು ಮುಚ್ಚಿ ಕೇಳಿಸ್ಕೊಂತಾ ಇದ್ದ ಅಂದಾಗ ಹಂಗ್ ಕೂಡ ಅನ್ಬೋದು. ಸರಿ ಬಾ ಹೋಗೋಣ ಅಂತ ಕರೆದ್ರೆ ಇವಳು ನೀನೆಲ್ ಕರಿತಾ ಇದ್ದೆ ನನ್ನನ್ನ ಅಂದ್ರೆ ಇನ್ನೆಲ್ಲಿ ಬಾ ಕ್ಯಾಲೆಕ್ಸ್ ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂದ್ರೆ ಅವರಿಬ್ರು ಪ್ರಪೋಸ್ ಮಾಡ್ಕೊಳಕ್ ಹೋಗ್ತಾರೆ, ನಾವೇನಕ್ಕೋ ಹಿಂದ್ಗಡೆ ಅಂದಾಗ ಏನಕ್ಕೆ ಹಿಂದ್ಗಡೆನಾ? ಆಲ್ರೆಡಿ ಎಷ್ಟು ಪ್ರಾಬ್ಲಮ್ ಆಯ್ತು ಅಂತ ನೋಡ್ದಲ್ವಾ, ಮತ್ತೆ ಎ ಸೆಕ್ಷನ್ ಅವರು ಡಿ ಸೆಕ್ಷನ್ ಅವ್ರಿಗೆ ಏನಾದ್ರು ಹೇಳಿ ಮತ್ತೆ ಜಗಳ ಗಿಗ್ಳ ಆಗತ್ತೇನೋ, ಬಾ ನಾವ್ ಕ್ಯಾಲೆಕ್ಸ್ ಗೆ ಬಾಡಿ ಗಾರ್ಡ್ಸ್ ತರ ಹೋಗೋಣ ಅಂತ ಇವಳು ದೊಡ್ಡ ಡಾನ್ ಅಂತ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ಅವರಿಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದನ್ನ ಕೈಫರ್ ಮತ್ತೆ ಜೆ ಇಬ್ರು ದೂರದಿಂದ ಹಂಗೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ದೆ. ಆಗ ಕೈಫರ್ ಹೇಳ್ತಾನೆ, ನೋಡು ಅವ್ರು ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದಾರೆ ನೋಡು, ಈ ತರ ಇರ್ಬೇಕು, ಯಾರಿಗೆ ಆಗ್ಲಿ ಸಾರಿ ಹೇಳೋ ತರ ಒಂದು ಗುಣ ಇರ್ಬೇಕು ಅಂತ ಹೀರೋಯಿನ್ ಹೇಳಿದಾಗ ಕೈಫರ್ ಕೂಡ ಹಂಗೆ ನೋಡ್ಕೊಂಡಿದ್ದವನು, ಹೌದು ನಾನು ನೀನು ಲವ್ ಮಾಡ್ಕೊಂಡ್ರೆ ಕೂಡ ಚೆನ್ನಾಗಿ ಇರತ್ತೆ ಅಲ್ವಾ, ಅವಾಗ ಸಾರಿ ಹೇಳಕ್ಕಲ್ಲ ಕನ್ವೀನಿಯಂಟ್ ಆಗಿ ಇರತ್ತೆ ಅಲ್ವಾ ಅಂದಾಗ ಇವಳಿಗೂ ಸ್ವಲ್ಪ ನಾಚಿಕೆ ಆಗೋಯ್ತು. ಹಂಗೆ ನೋಡ್ಕೊಂಡು ನಗ್ತಾ ಇರ್ತಾಳೆ. ಆದ್ರೆ ತೂತು ಆ ಇಮ್ಯಾಜಿನೇಷನ್ ತುಂಬಾ ಮೋಸವಾಗಿದೆ, ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಅವಳಂಗೆ ಎದ್ದಲ್ಲಿಂದ ಹೊರಟೋದ್ಲು. ಕೇಫರ್ ಹಂಗೆ ನಕ್ಕೊಂಡಿರ್ತಾನೆ. ಆದ್ರೆ ಅಲ್ಲಿ ಅವರಿಬ್ರು ಸ್ವಲ್ಪ ಸಮಾಧಾನ ಆಗ್ಬಿಟ್ರು ಅಂತ ಕಾಣುತ್ತೆ. ಈಗ ಅವನು ಜೋರಾಗಿ ಎದ್ದು ನಿಂತ್ಕೊಂಡು ಐ ಲವ್ ಯು ಮೇಕಾ ಅಂತ ಕಿರ್ಚ್ತಾ ಇರ್ತಾನೆ. ಆದ್ರೆ ಅವಳು ಕಿರ್ಚ್ಬೇಡ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾಳೆ. ಇವಾಗ ಹಂಗೆ ಸ್ಟ್ರೈಟ್ ಆಗಿ ಜೆ ವಾಶ್ರೂಮ್ ಗೆ ಹೋಗಿರೋದು. ಅಲ್ಲಿ ಕೂಡ ಗೋಡೆ ಮೇಲೆ ಏನೇನೋ ಬರ್ದಿಟ್ಟಿರ್ತಾರೆ, ಗೀಚಿಟ್ಟಿರ್ತಾರೆ. ಅದನ್ನ ನೋಡಿದ ತಕ್ಷಣ ಇವಳಿಗೊಂದು ಐಡಿಯಾ ಬಂತು. ಟಕ್ಕಂತ ಇವಳು ಪೆನ್ನ ತೆಗ್ದವಳು ಅಲ್ಲಿ ಗೋಡೆ ಮೇಲೆ ಏನೋ ಬರೀತಿದ್ದಾಳೆ, ಏನಂತ ತೋರ್ಸಿಲ್ಲ. ಫೋನ್ ಕೂಡ ಅಲ್ಲೇ ಬಚ್ಚಿಟ್ಬಿಟ್ಟು ಬಂದ್ಬಿಟ್ಲು. ಸ್ವಲ್ಪ ಹೊತ್ತಿಗೆ ಓಡೋಗಿ ಫೋನ್ ಎತ್ಕೊಂಡ್ ಬಂದ್ಬಿಟ್ಟು ಡೇವಿಡ್ ನ ಮತ್ತೆ ಸಿಯನ್ ಎಲ್ಲ ಕರೆದು ಒಂದು ವಿಡಿಯೋನ ತೋರಿಸ್ತಾಳೆ. ಏನಂತ ನೋಡಿದ್ರೆ ಆ ಜಾಗಕ್ಕೆ ಅದೇ ವಾಶ್ರೂಮ್ ಗೆನೆ ಫ್ರಯಾ ಮತ್ತೆ ಇನ್ನೊಂದು ಮೇಕಪ್ ಹುಡುಗಿ ಇರ್ತಾಳಲ್ವಾ, ಅವ್ರಿಬ್ರು ಬಂದಿರ್ತಾರೆ. ಅಲ್ಲಿ ಫ್ರಯಾ ಕೂಗಾಡ್ತಾ ಇರ್ತಾಳೆ, ಯಾವಳು ನನ್ ಬಗ್ಗೆ ಇತ್ರ ತಪ್ಪಾಗಿ ಬರ್ತಿರೋದು, ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬರ್ದಿದ್ದಾರೆ, ಇಷ್ಟಕ್ಕೂ ಬರ್ದಿಡ್ತಾ ಇದಾರೆ, ನನಗ್ ಗೊತ್ತಿದ್ದಲ್ಲ ಜೆಜೆನೆ ಮಾಡಿರೋದು ಅಂತ ಹೇಳಿದ್ರೆ ಇನ್ನೊಬ್ಳು ಇಲ್ಲ ಜೆಜೆ ಮಾಡಿರೋದಿಲ್ಲ ಎಲ್ಲಾನೇ ಮಾಡಿರ್ಬೋದು ಅಂತ. ಯಾಕಂದ್ರೆ ಫ್ರಯಾ ಅವತ್ತು ಎಲ್ಲಾ ಬಗ್ಗೆ ಮಾತಾಡಿರ್ತಾಳಲ್ಲ ತಪ್ಪಾಗಿ, ಆ ಮಾತನ್ನ ಫ್ರಯಾನೇ ಹೇಳ್ತಾ ಇದ್ದಾಳೆ, ನಾನ್ ಅವತ್ತು ಎಲ್ಲಾ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಅವಳೆ ನನ್ ಬಗ್ಗೆ ಈ ತರ ಬರ್ದಿಟ್ಟಿರೋದು, ನೈಸಾಗ್ ಅವತ್ತೇನೋ ನಾನು ಅದನ್ನ ಎತ್ತಿ ಮೇಕಾ ಮೇಲೆ ಹಾಕ್ಬಿಟ್ಟೆ, ಆದ್ರೆ ನನ್ನ ಈ ತರ ಸೇಡ್ ತೀರ್ಸ್ಕೊಳ್ತಾರ ಅಂತ ಹೇಳಿ ಕೂಗಾಡಿ ಮಾತಾಡ್ತಾ ಇರ್ತಾಳೆ. ಇದ್ರಲ್ಲಿ ಪ್ರೂಫೇ ಫ್ರಯಾನೇ ಒಪ್ಕೊಂಡಿರೋದು ನಾನೇ ಅವತ್ತು ಎಲ್ಲ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಅಂತ. ಈ ವಿಡಿಯೋನ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಇವರೆಲ್ಲ ಕೇಳಿದ್ರೆ, ಸೂಪರ್ ತಲೆ ನಿನಗೆ, ಏನ್ ಕೆಲಸ ಮಾಡಿಟ್ಟಿದ್ಯಾ ನೀನು ಅಂತ ಹೇಳಿದಾಗ ಇವಳು ಅಂತಾಳೆ, ಇನ್ನೇನ್ ಮಾಡ್ತೀನಿ, ಇದನ್ನ ಎತ್ಕೊಂಡು ಹೋಗಿ ಹ್ಯಾರಿಸ್ಗೆ ತೋರಿಸ್ತೀನಿ, ಹ್ಯಾರಿಸ್ಗೆ ನಿಜ ಏನು ಅಂತ ತಿಳಿಸ್ತೀನಿ, ಅವಾಗ್ಲೇ ಮೈಕನ್ ಅವನು ಸುಮ್ನೆ ಬಿಡೋದು ಅಂತ ಹೇಳಿ ತುಂಬಾ ಖುಷಿಯಾಗಿ ಕ್ಲಾಸ್ ರೂಮ್ ಗೆ ಹೋಗ್ತಾಳೆ. ಹಂಗೆ ಅವತ್ತು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಅಷ್ಟೇ ಫಸ್ಟ್ ಹ್ಯಾರಿಸ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡೋಗಿ ವಿಡಿಯೋನೆಲ್ಲ ತೋರಿಸ್ಬಿಟ್ಟು, ಇಲ್ಲಿ ನೋಡು ನಾನು ಹೇಳ್ದೆ ನೀನ್ ಕೇಳಿಲ್ಲ, ಇದಕ್ಕೆಲ್ಲ ಕಾರಣ ಫ್ರಯಾನೇ ಎಲ್ಲ ಬಗ್ಗೆ ತಪ್ಪಾಗಿ ಮಾತಾಡಿದ್ದು, ನೀನ್ ಅನವಸರವಾಗಿ ಮೇಕಾ ಮೇಲೆ ಡೌಟ್ ಪಟ್ಟೆ ಅಂತ ಹೇಳಿದಾಗ ಅವನ ವಿಡಿಯೋ ನೋಡ್ಬಿಟ್ಟು, ಸರಿ ಆಗ್ಲಿ ಬಿಡು, ಇವಾಗ ಏನಕ್ಕೆ ವಿಡಿಯೋ ಎತ್ಕೊಂಬಂದ್ ತೋರಿಸ್ತಾ ಇದೀಯಾ, ಓ ನನ್ಗೂ ಫ್ರೈಯಾಗಿ ಸೆಂಟ್ರಲ್ಲಿ ಜಗಳ ಇಡೋಣ ಅಂತ ನೀನ್ ಟ್ರೈ ಮಾಡ್ತಾ ಇರೋದು ಅಷ್ಟೇ ತಾನೆ, ಇವಾಗ ವಿಡಿಯೋ ನೋಡಿ ನಾನು ಏನ್ ಮಾಡ್ಬೇಕು, ಇವಾಗ ನಾನು ಸೆಕ್ಷನ್ ಡಿ ಅವ್ರಿಗೆ ಹೇಳಿ ಫ್ರೈನ್ ಏನಾದ್ರು ಓಡಿಸ್ಬೇಕಾ, ನಿನ್ಗೂ ಫ್ರೈಯಾಗಿ ಆಗಲ್ಲ ಅಂತ ಹೇಳಿ ಅದು ನನ್ ಮುಖಾಂತರ ನೀನ್ ಸೇಡ್ ತೀರ್ಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀಯ ಅಂತ ಈ ಲೂಸು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದಾನೆ. ಇವಳಿಗೆ ಏನ್ ಅರ್ಥನೇ ಆಗ್ತಲ್ಲ ಇವ್ನ್ಗೆ ಹೆಂಗ್ ಹೇಳೋದು ಅಂತ. ಇಲ್ಲ ನಿನಗೆ ಅರ್ಥ ಆಗ್ಲಿ ಅಂತಾರೆ ನಾನ್ ಇದನ್ನ ಮಾಡಿದ್ದು ಅಂತ ಹೇಳಿದ್ರೆ ಅವ್ನ್ಗೆ ಇನ್ನೂ ಕೋಪ ಬಂದ್ಬಿಡ್ತು. ಸಾಕು ಜೆ ಸುಮ್ನೆ ಇದಕ್ ಮೇಲೆ ನೀನ್ ಮಾತಾಡಬೇಡ, ನಿನ್ಗೋಸ್ಕರ ನಾನು ಹೋಗ್ಬಿಟ್ಟು ಫ್ರೈ ಹತ್ರ ಏನೋ ಜಗಳ ಮಾಡಕ್ ಆಗೋದಿಲ್ಲ, ನಿನ್ ಕೆಲ್ಸ ನೀನ್ ನೋಡು ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋದ. ಇವಳಿಗ ಇವ್ನ್ ಯಾವನು ಇವ್ನು ಲೂಸು, ಪ್ರೂಫ್ ತಗೊಂಬಂದ್ ತೋರಿಸಿದ್ರೆ ಕೂಡ ನಂಬಲ್ಲ ಅಂತ ಹೇಳ್ತಾನೆ, ಸುಳ್ಳ ಬೇಗ ನಂಬ್ತಾನೆ, ನಿಜನ ನಂಬಲ್ಲ ಇವನು ಅಂತ ಬೈಕೊಂಡಿರ್ತಾಳೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಜೆ ಬರ್ತಾ ಇರ್ಬೇಕಾದ್ರೆ ಮೈಕಾ ಜೆಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ತುಂಬಾ ಖುಷಿಯಾಗಿ ಒಂದು ಲೆಟರ್ ನ ಕೊಡ್ತಾಳೆ, ಇದನ್ನ ಕ್ಯಾಲೆಕ್ಸ್ ಗೆ ಕೊಟ್ಬಿಡು ಅಂತ. ಜೆ ಕೂಡ ತುಂಬಾ ಖುಷಿಯಾಗಿ ಅದನ್ನ ತಗೊಂಡೋಗಿ ಕ್ಯಾಲೆಕ್ಸ್ ಹತ್ರ ಕೊಡ್ತಾಳೆ. ಕ್ಯಾಲೆಕ್ಸ್ ಅದನ್ನ ಓಪನ್ ಮಾಡೋದಾ ಬೇಡ ಅಂತ ಬೈವಾಗಿದ್ದಾಗ ಪಕ್ಕದಲ್ಲಿರೋರೆಲ್ಲ ಓಪನ್ ಮಾಡೋ ಓದೋ ಅಂತ ಹೇಳ್ತಾ ಇರ್ತಾರೆ. ಅವನ ಇರ್ರಿ ನೀವು ಸುಮ್ನೆ ಅಂತ ಹೇಳಿ ಸ್ವಲ್ಪ ಗಾಬರಿ ಪಟ್ಟಾಗ ಜೆ ಹೇಳ್ತಾರೆ, ಸ್ವಲ್ಪ ಅವ್ನಿಗೆ ಪ್ರೈವಸಿ ಕೊಡಿ, ಅವ್ನು ಓದ್ಲಿ, ನಿಧಾನಕ್ಕೆ ಓದ್ತಾನೆ, ನೀವು ಸ್ವಲ್ಪ ಬಾಯ್ ಮುಚ್ಕೊಂಡಿರ್ರಿ ಅಂತ ಅವ್ರನ್ನೆಲ್ಲ ಗದರ್ದಾಗ ಇವನು ಲೆಟರ್ ನ ಓದ್ಬಿಟ್ಟು ಆಲ್ಮೋಸ್ಟ್ ಒಂದು ಸಖತ್ ಎಮೋಷನಲ್ ಆಗ್ಬಿಟ್ಟ. ಕಣ್ಣಲ್ಲಿ ನೀರ್ ಬೇರೆ ಬಂದ್ಬಿಡ್ತು. ಹಂಗೆ ಜೆನೆಲ್ಲ ಹಗ್ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾನೆ. ಏನೋ ಆಯ್ತು ಅಂತ ಹೇಳಿದ್ರೆ ನನ್ಗೆ ಇನ್ನೊಂದು ಚಾನ್ಸ್ ಕೊಡಕ್ಕೆ ಮೇಕಾ ಒಪ್ಕೊಂಡ್ಬಿಟ್ಟಿದ್ದಾಳೆ, ಮತ್ತೆ ನನ್ನ ಲೈಫ್ ರೀಸೆಟ್ ಆಗೋಯ್ತು ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ. ಆ ಕಡೆ ಜೆನ ಹಗ್ ಮಾಡ್ಕೊಂಡು ಅಳ್ತಾನೆ, ಈ ಕಡೆ ಸಿಯನ್ನ ಹಗ್ ಮಾಡ್ಕೊಂಡು ಖುಷಿ ಪಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೈಫರ್ಗೂ ಮತ್ತೆ ಇವರಿಗೆ ಒಂದ್ ಕಡೆ ಸಂತೋಷ. ಮುಖ್ಯವಾಗಿ ಕೈಫರ್ ಹಂಗೆ ಅವನ್ಗೆ ಅರಿದೆ ನಗ್ತಾ ಇರ್ತಾನೆ, ಹೆಂಗೋ ಒಬ್ಬರು ಲೈಫ್ ನ ಸೆಟ್ ಔಟ್ ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳಿ ಜೆ ನೋಡಿ ಸ್ವಲ್ಪ ಹೆಮ್ಮೆಗೆ ಫೀಲ್ ಆಗ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ದಿನ ಜೆ ಬಂದು ಸೈಕಲ್ ಅಲ್ಲಿ ಅವಳ ಪಾಡ್ಗಳು ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾ ಇರ್ತಾರೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಹೆಂಗೋ ಕಷ್ಟಪಟ್ಟು ಮೈಕಾನ ಮತ್ತೆ ಆ ಕ್ಯಾಲೆಕ್ಸ್ ನ ಸೇರಿಸ್ಬಿಟ್ಟೆ, ಅದೇ ತರ ನಾನು ಮತ್ತೆ ಹ್ಯಾರಿಸ್ ಸೇರ್ಬಿಟ್ರೆ ಚೆನ್ನಾಗಿರುತ್ತೆ, ಒಂದು ಕಸಿನ್ ಆಗಿ ಯಾವಾಗ ನನ್ನ ನೋಡ್ತಾನೋ, ಒಂದು ತಂಗಿ ತರ ಯಾವಾಗ ನನ್ನ ಟ್ರೀಟ್ ಮಾಡ್ತಾನೋ ಅಂತ ಅವಳ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬರೋವಾಗ ಒಂದು ಕಾರ್ ಪಕ್ಕದಲ್ಲಿ ಬಂದು ನಿಲ್ಲತ್ತೆ. ಅವ್ರನ್ನ ಬೇರೆ ಮಾಡ್ತಾರೆ. ಆ ಕಾರಲ್ಲಿ ಇರೋ ಹುಡುಗನ ನೋಡೋದು ಕೂಡ ಒಂದು ಸ್ಟೂಡೆಂಟ್ ತರಾನೇ ಇರುತ್ತೆ. ಪ್ಲಸ್ ಆ ಹುಡುಗನ ನೋಡಿ ಇವಳು ಒಂಥರ ಸ್ವಲ್ಪ ಅಡ್ಮೈರ್ ಮಾಡ್ತಿದ್ದಾಳೆ. ಯಾಕಂದ್ರೆ ಹುಡುಗನ ಕಣ್ಣು ಒಂಥರ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಮಿಸ್, ನಂಗೆ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ ಅಂತ ಬೇರೆ ಕೇಳ್ತಾನೆ. ಅದು ಅವ್ನ್ ಮಾತಾಡೋದು ಸ್ವಲ್ಪ ಅಮೆರಿಕನ್ ಇಂಗ್ಲಿಷ್ ತರ ಇರುತ್ತೆ. ಇವಳಿಗೆ ಅಷ್ಟೊಂದು ಬರೋದಿಲ್ಲ ಇಂಗ್ಲಿಷ್ ಮಾತಾಡೋದಕ್ಕೆ. ಏನೋ ಅವಳಿಗೆ ಗೊತ್ತಿರೋ ಅಷ್ಟು ಇಂಗ್ಲಿಷ್ ಅಲ್ಲಿ ಹಿಂಗೆ ಸ್ಟ್ರೇಟ್ ಹೋಗಿ ರೈಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ, ಅಲ್ಲೊಂದ್ 3 ರೌಂಡ್ ಹೊಡೆದ್ರೆ ಅಲ್ಲಿ ಕೆಲವು ಗಾರ್ಡ್ಸ್ ಇರ್ತಾರೆ. ಅವ್ರ ಹತ್ರ ನೀವು ಹೋಗ್ಬೇಕಾಗಿರೋ ಆ ಏರಿಯಾಸ್ ನ ಹೇಳಿದ್ರೆ ಅವ್ರ ಅಡ್ರೆಸ್ ತೋರಿಸ್ಬಿಡ್ತಾರೆ ಅಂತ ಇವಳಿಗೆ ಬರೋ ಇಂಗ್ಲಿಷ್ ಅಲ್ಲಿ ಹೇಳ್ತಾಳೆ. ಇವಳು ಮಾತಾಡಿದ್ರೆ ನೋಡ್ಬಿಟ್ಟು ಅವ್ನಿಗೆ ನಗು ಬಂದ್ಬಿಟ್ಟು ನಗದ್ಬಿಟ್ಟು ಓಕೆ ಥ್ಯಾಂಕ್ಸ್ ಅಂತ
ಹೇಳ್ತಾನೆ. ಸರಿ ನಿಮ್ ಹೆಸರು ಏನು ಅಂತ ಕೇಳ್ತಾನ. ಇವಳು ಕೂಡ ನನ್ನ ಹೆಸರು ಜಾಸ್ಪರ್ ಜೀನ್ ಮರಿಯಾನೋ ಅಂತ ಹೇಳಕ್ ಬರೋಷ್ಟ್ರಲ್ಲೇ ಹಿಂದ್ಗಡೆಯಿಂದ ಜೋರಾಗಿ ಕಾರ್ ಸೌಂಡ್ ಆರನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಇವ್ನ್ ಕಾರ್ ತಗೊಂಡು ಇಲ್ಲಿಂದ ಹೊರಟೋದ. ಮುಂದ್ಗಡೆ ಮಾತಾಡ್ತಾ ಇದ್ದವನು ಟಕ್ಕಂತ ಕಾರಿಂದ ಬಂದಿರೋದು ಇವ್ರಿನೇ. ಏನು ಯಾರ ಹತ್ರ ಮಾತಾಡ್ತಾ ಇದ್ದೆ, ಯಾರು ಅವನು ಅಂತ ಕೇಳಿದಾಗ ಯಾರಂತ ಗೊತ್ತಿಲ್ಲ ಕಣೋ, ನೋಡಕ್ ಹೆಂಗಿದ್ದ ಗೊತ್ತಾ, ಅವ್ನ್ ಕಣ್ಣು ಬ್ಲೂ ಕಲರ್ ಅಲ್ಲಿ ಇತ್ತು, ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದ ಅಂತ ತುಂಬಾ ಆಶ್ಚರ್ಯವಾಗಿ ಹೇಳ್ತಾಳೆ. ಇವನು ಏನು ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರ, ಯಾರು ನೀನ್ ಇಳಿ ಫಸ್ಟ್ ಸೈಕಲ್ ಬಿಡು ಕೆಳಗಡೆ ಅಂತ ಹೇಳಿ ಅವಳನ್ನ ಇಳಿಸ್ಬಿಟ್ಟು ಇವನ ಸೈಕಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇವಳು ಬಿಡ್ತಾ ಇಲ್ಲ. ಕತ್ತೆ ಸುಮ್ನೆ ನನ್ನ ಹತ್ರ ಯಾಮಾರಿಸ್ಬಿಟ್ಟು ಸೈಕಲ್ ತಗೊಂಡೋಕ ನೀನ್ ಇಷ್ಟೆಲ್ಲ ಮಾತಾಡುತ್ತೆ ಅಂತ ಹೇಳಿ ಹಿಂದ್ಗಡೆನೆ ಓಡೋಗ್ತಾಳೆ. ಆದ್ರೆ ಸರಿ ಬಿಡು, ನಿನ್ ಹಿಂದ್ಗಡೆ ನಾನು ಫಾಲೋ ಮಾಡಕ್ಕಾಗಲ್ಲ, ನೀನ್ ಸೈಕಲ್ ತಗೊಂಡೋಗು, ನಾನು ನಿನ್ ಕಾರ್ ತಗೊಂಡ್ ಹೋಗ್ತೀನಿ ಅಂತ ಇವಳು ಜಬ್ ಅಂತ ಅವ್ನ ಕಾರ್ನ ತಗೊಂಡು ಕ್ಲಾಸ್ಗೆ ಬಂದ್ಲು. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ಅವ್ರಿಗೆ ಪಿಟಿ ಪೀರಿಯಡ್, ಎ ಸೆಕ್ಷನ್ ಅವ್ರಿಗೂ ಅದೇ ಪಿಟಿ ಪೀರಿಯಡ್, ಇವ್ರಿಗೂ ಅದೇ ಟೈಮ್ ಅಲ್ಲಿ ಪಿಟಿ ಇರುತ್ತೆ. ಅದ್ರಲ್ಲಿ ಸೆಕ್ಷನ್ ಎ ಇರೋ ಸ್ಟೂಡೆಂಟ್ಸ್ ಗೆಲ್ಲ ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಾಗ ಜೆ ಬಂದು ಮಿಕ್ಕಿದ್ದ ಸ್ಟೂಡೆಂಟ್ಸ್ ಜೊತೆ ಹೋಗಿ ಓಡ್ತಾ ಇರ್ತಾಳೆ. ಈ ಕಡೆ ಕೆಫರ್ ನಿಂತಿರ್ಬೇಕಾದ್ರೆ ಇವ್ರಿಗೆ ಹೋಗ್ಬಿಟ್ಟು ಕೆಫರ್ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ನಾನಿವತ್ತು ಪರ್ಸಿನ ನೋಡಿದೆ ಅಂತ ಹೇಳಿದ್ರೆ ಕೆಫರ್ಗೆ ಟೆನ್ಷನ್ ಆಗುತ್ತೆ. ಏನು ಪರ್ಸಿನ ನೋಡ್ದ, ಅವ್ನು ಇಲ್ಲಿಲ್ಲ, ಇಲ್ದೇರೋರ್ ಬಗ್ಗೆ ಏನಕ್ಕೂ ಸುಮ್ನೆ ಯೋಚನೆ ಮಾಡ್ತೀಯ ಅಂತ ಯಾರ ಬಗ್ಗೆನೋ ಮಾತಾಡ್ತಾ ಇದಾರೆ, ಯಾರ ಪರ್ಸಿ ಅಂತ ಇನ್ನೂ ಗೊತ್ತಿಲ್ಲ. ಈ ತರ ಇರ್ಬೇಕಾದ್ರೆ ಕೆಫರ್ಗೆ ಒಂದು ಐಡಿಯಾ ಬರುತ್ತೆ. ಹ್ಯಾರಿಸ್ ಕೂಡ ಅಲ್ಲೇ ಇರ್ತಾನಲ್ವಾ, ಸೆಕ್ಷನ್ ಎ ಅವ್ರು ಕೂಡ ಅಲ್ಲೇ ತಾನೇ ಇರ್ತಾರೆ. ಇವಳನ್ನ ಸ್ವಲ್ಪ ಆಟ ಆಡ್ಸೋಣ, ಇವಳ ಜೊತೆ ನಾನು ಕ್ಲೋಸ್ ಆಗಿದ್ರೆ ಅವ್ನಿಗೆ ಉರಿಯತ್ತೆ ಅಂತ ಹೇಳಿ ಬೇಕಂತ ಆ ಜನ ಕಾಲಿಡಿಸಿ ಕೆಳಗಡೆ ಬೀಳೋ ತರ ಮಾಡ್ತಾನೆ. ಇದನ್ನ ನೋಡಿ ಹ್ಯಾರಿಸ್ಗೆ ಟೆನ್ಷನ್ ಆಗುತ್ತೆ, ಏನ್ ನಡೀತಾ ಇದೆ ಅಂತ. ಆದ್ರೆ ಈ ಸತಿ ಇವಳು ಸುಮ್ನೆ ಇರ್ತಾಳ, ಬೇಕಂತ ಅವಳು ಕೂಡ ಕೇಫರ್ ನಂಗೆ ಕಾಲಿಡಿಸಿ ಕೆಳಗಡೆ ಬೀಳೋ ತರ ಮಾಡ್ಬಿಟ್ಲ. ಅವ್ನಿಗೆ ಅವಮಾನ ಆಗೋಯ್ತು. ಅವ್ನಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಮಿನಿಟ್ ಇರು ನಿನ್ಗೆ ಮಾಡ್ತೀನಿ ಅಂತ ಹೇಳಿ ನೀನ್ ತುಂಬಾ ಫನಿ ಆಗಿದ್ಯಾ ಅಂತ ಜನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಅವಳೇ ಬೇಡ ಕಣೋ, ನಾನು ಓಡಿಸ್ಬೇಡ, ನಾನು ಬಿಟ್ಬಿಡು ಅಂತ ಹೇಳಿ ಓಡ್ತಾ ಇರ್ತಾಳೆ. ಆದ್ರೆ ಒಂದ್ ಸ್ಟೇಜ್ಗೆ ಓಡೋದನು ಅವಳು ನಂಗೆ ಎತ್ತಿ ಸುತ್ತು ಅಂತ ಸುತ್ತಾ ಇರ್ತಾನೆ. ಇಲ್ಲಿ ಯಾರಿಗೂ ಏನ್ ಅರ್ಥ ಆಗ್ತಲ್ಲ ಏನೋ ನಡೀತಾ ಇದೆ ಅಂತ. ಸುತ್ತಿದತ್ರ ನಿಲ್ಸೋದು ಅಲ್ದೆ ಟಕ್ಕಂತ ಅವಳನ್ನ ಹಿಡಿದು ಕಿಸೆ ಮಾಡ್ಬಿಟ್ಟ. ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಹ್ಯಾರಿಸ್ ಇಲ್ಲಿ ಎಷ್ಟು ಶಾಕ್ ಆಗ್ತಾನೆ ಏನಂತ ಗೊತ್ತಿಲ್ಲ, ಬಟ್ ಇವ್ರಿಗಂತೂ ಹಂಗೆ ಒಂದ್ ದೊಡ್ಡ ಬೆಟ್ಟ ಅವ್ನ್ ತಲೆ ಮೇಲೆ ಬಿದ್ದಂಗೆ ಅವ್ನು ಫೀಲ್ ಆಗ್ತಾ ಇರ್ತಾನೆ. ಸಖತ್ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ದಾನೆ, ಯಾರಿಗೂ ಏನ್ ಅರ್ಥ ಆಗ್ತಾ ಇಲ್ಲ. ಸರಿ ಅಲ್ಲಿಗಾದ್ರೂ ಸ್ಟಾಪ್ ಮಾಡ್ತಾನ ಅಂತ ನೋಡಿದ್ರೆ ಅದು ಇಲ್ಲ. ಇನ್ನಷ್ಟು ಅವಳ ಹತ್ರ ಆಡಕ್ಕೆ ಟ್ರೈ ಮಾಡ್ತಾನೆ. ಅವಳು ಹಂಗೆ ತಳ್ಳೆ ಬಿಟ್ಬಿಟ್ಲು ಸೈಡ್ ಅಲ್ಲಿ. ಆದ್ರೆ ಹ್ಯಾರಿಸ್ಗೆ ಟೆನ್ಷನ್ ಆಗೋಯ್ತು, ನನ್ನ ತಂಗಿಗೆ ಹೆಂಗ್ ಮಾಡ್ತೀಯಾ, ಜೆ ಏನ್ ಮಾಡ್ತಾ ಇದ್ದಲ್ಲಿ, ಬಾ ಹೋಗೋಣ ಅಂತ ಕರೆದ್ರೆ ಈ ಕಡೆ ಕೈಫರ್ ಬಿಡ್ತಾ ಇಲ್ಲ. ಅವಳು ಸೆಕ್ಷನ್ ಹೀಗೆ ಸೇರಿರೋ ಹುಡುಗಿ, ಅವಳನ್ನ ಯಾಕೆ ನೀನ್ ಎಳಿತಾ ಇದೀಯಾ ಅಂತ ಹ್ಯಾರಿಸ್ ಕೈ ತಟ್ಟಕ್ಕೆ ಟ್ರೈ ಮಾಡ್ತಾನೆ. ಒಂದ್ ಕಡೆ ಹ್ಯಾರಿಸ್ ಎಳಿತಾ ಇದ್ರೆ ಇನ್ನೊಂದ್ ಕಡೆ ಕೇಫರ್ ಕೈ ಹಿಡ್ಕೊಂಡು ಎಳಿತಾ ಇರ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಇಬ್ರು ಕೈ ಬಿಡ್ರಿ, ಏನಕ್ಕಿದ್ರೆ ಎಳ್ದಾಡ್ತಾ ಇದ್ದೀರಾ ಅಂತ. ಆದ್ರೂ ಕೇಫರ್ ಬಿಟ್ಟಿಲ್ವೇ, ಟಕ್ಕಂತ ಮತ್ತೆ ಅವಳನ್ನ ಎತ್ತಿ ಹಿಡ್ಕೊಂಡು ಕಿಸ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಎಲ್ಲರೂ ಇನ್ನಷ್ಟು ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಆದ್ರೆ ಈ ಸತಿ ಅವಳು ಸುಮ್ನೆ ಇರೋದಿಲ್ಲ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ನನ್ಗೆ ಹಿಂಗ್ ಮಾಡ್ತಿ ಅಂತ ಹೇಳಿ ಹಂಗೆ ಎಗ್ರಿ ಅವ್ನ ಹೈಟ್ಗೆ ಪಲೀರ್ ಅಂತ ಒಂದು ಬಿಡ್ತಾಳೆ ಕೆನ್ನೆಗೆ. ಸಖತ್ ಶಾಕ್ ಆಗೋಯ್ತು ಅವ್ನ್ಗೆ, ಯಾಕಂದ್ರೆ ಇವಳು ಈ ತರ ಮಾಡ್ತಾನೆ ಅಂತ ಅವ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ. ನೆಕ್ಸ್ಟ್ ಬರೋ ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ದಯವಿಟ್ಟು ಮರಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಅವಾಗ ಅದು ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗೋದು. ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.